ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಭಾಳ ಡಿಲೇ ಮಾಡಿದೆ ಇವತ್ತು ನಾನು. ಫಸ್ಟ್ ಕ್ಲಾಸ್ ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. HBN ಅಂತ ಬಂದ್ರಿ. ಸೊ ನನ್ನ ಒಂದು ಆಪ್ ಮುಖಾಂತರ ಇದೆ, ನಾ ಫಸ್ಟ್ ಟೈಮ್ ಲಾಗಿನ್ ಬರೋದು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ವಾಯ್ಸ್ ಎಲ್ಲ ಕ್ಲಿಯರ್ ಇದಲ್ರಿ? ಸ್ಟಾರ್ಟ್ ಮಾಡೋಣ. ಇವತ್ತು 4 ಜನ ಇರ್ಬೋದು, ಮುಂದೊಂದ್ ದಿನ 40,000 ಜನನು ಬರೋ ಲೆವೆಲ್ಗೆ ಬರ್ತದೆ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ವಿಶೇಷ ಅಂತ ನೋಡ್ತಾ ಹೋದ್ರೆ, ಇನ್ ಮುಂದೆ 30 ದಿನಗಳ ಕಾಲ ಕಂಪ್ಯೂಟರ್ ವಿಷಯದ ಮೇಲೆ ಕೇಳಿರುವಂತಹ ಎಲ್ಲಾ MCQ ಕ್ವಿಜ್ ರೂಪದಲ್ಲಿ ಈ ಕ್ವಶನ್ಗಳನ್ನ ಅನಲೈಸಿಸ್ ಮಾಡೋಣ ಅಂತ. ಇಲ್ಲಿ ತನಕ ಕಂಪ್ಯೂಟರ್ ವಿಷಯದ ಮೇಲೆ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕ್ವಶನ್ ಆಯ್ತ್ರಿ. PDO ಆಗಿರ್ಲಿ, FDA, SDE, PC, PSI, SSC, RRB, DED, HSTR, GPS ಹೀಗೆ ಮುಂತಾದ ಪ್ರಶ್ನೆಗಳಲ್ಲಿ ಈ ಒಂದು ಕಂಪ್ಯೂಟರ್ ವಿಷಯ ಮೇಲೆ ಕೇಳಿದಾನ. ಎಲ್ಲಾ ಪ್ರಶ್ನೆಗಳನ್ನ ಏನಪ್ಪ, ಕಂಪ್ಯೂಟರ್ ವಿಷಯ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ರೆ ಅವೆಲ್ಲ ಕ್ವಶನ್ಗಳನ್ನ ಇನ್ ಮುಂದೆ ನಾವು ಡಿಸ್ಕಸ್ ಮಾಡೋಣ ಅಂತ. ಸೊ ಅದರಲ್ಲಿ ನಾ ಚಾಪ್ಟರ್ ವೈಸ್ ಮಾಡ್ತೇನೆ. ಇದುವರೆಗೂ ನಡೆದಂತಹ ಎಲ್ಲಾ ಎಕ್ಸಾಮ್ಗಳಲ್ಲಿ ಕಂಪ್ಯೂಟರ್ ಇತಿಹಾಸ ಮತ್ತು ಜನರೇಷನ್ ಈ ಒಂದು ಟಾಪಿಕ್ ಮೇಲೆ ನಿಮ್ಗೆ 36 ಕ್ವಶನ್ ನಿಖರವಾಗಿ ಕೇಳಿದಾನ. ಬಟ್ ಇನ್ನ ಇವೇ ಕ್ವಶನ್ ಸ್ವಲ್ಪ ಮೇಕಪ್ ಮಾಡಿ ಬಣ್ಣ ಸುಣ್ಣ ಹೊಡೆದು ಕೇಳಿದಾನ. ಸೊ ಹಾಗಾಗಿ ಇವಾಗ ನಾವೇನಪ್ಪ ಈ ಒಂದು ಕಂಪ್ಯೂಟರ್ ವಿಷಯ ಮೇಲೆ, ಇತಿಹಾಸ ಮತ್ತು ಜನರೇಷನ್ ಕಂಪ್ಯೂಟರ್ ಮೇಲೆ ಇದುವರೆಗೆ ನಡೆದಂತಹ ಎಲ್ಲಾ ಎಕ್ಸಾಮ್ಗಳಲ್ಲಿ 36 ಕ್ವಶನ್ಗಳು ಇವಾಗ ನಾನು ಏನಪ್ಪ ಕಲೆಕ್ಷನ್ ಮಾಡಿದ್ದೀನಿ. ಈ 36 ಕ್ವಶನ್ಗಳನ್ನ ಈ ಒಂದು ಫಸ್ಟ್ ಚಾಪ್ಟರ್ ಮೇಲೆ ಕೇಳಿದಾನ. ಇನ್ ಮುಂದೆ ಚಾಪ್ಟರ್ ವೈಸ್ ಕ್ವಶನ್ ನಾವು ಬಿಡಿಸೋಣ ಅಂತ. ಓಕೆನಾ? ಎಲ್ಲ ರೆಡಿ ಇದ್ರಿ? ಸೊ ಹಾಗಾದ್ರೆ ಕಡೆಯಕ್ಕೆ ಸ್ಟಾರ್ಟ್ ಮಾಡೋಣ. ಇನ್ನ ಒಂದೇ ಸೆಕೆಂಡ್. ಇಲ್ಲೊಂದು ಕ್ವಶನ್ ನನ್ನೊಂದು ಟೆಲಿಗ್ರಾಮ್ದಲ್ಲಿ ಅಫಿಷಿಯಲ್ ಆಗಿ ಶೇರ್ ಮಾಡೋಣ ಅಂತ. ಓಕೆ, 6 ಜನ ಬಂದ್ರಿ ಲೈವ್ ಕ್ಲಾಸಿಗೆ. ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ಹಾಗಾದ್ರೆ ಮೊದಲ ಪ್ರಶ್ನೆ, ಈ ಹೋದ ವರ್ಷ SDA ಜೂನಿಯರ್ ಅಸಿಸ್ಟೆಂಟ್ ಈ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು, ಮೊದಲ ಯಾಂತ್ರಿಕ ಲೆಕ್ಕಾಚಾರದ ಸಾಧನ ಯಾವ್ದಂತ ಕೇಳಿದ. ಇಂಗ್ಲಿಷ್ ಅಲ್ಲಿ ಫಸ್ಟ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಯಾವ್ದಂತ ಕೇಳಿದ. ಇದಕ್ಕೆ ನಿಮ್ಮ ಒಂದು ಉತ್ತರ ಜಗದೀಶ್, ವೆಲ್ಕಮ್ ರೀ. ಸೊ ಹಾಗಾದ್ರೆ ಇದಕ್ಕೆ ನಿಮ್ಮ ಒಂದು ಉತ್ತರ ಏನಾಗಬಹುದು ಅಂದ್ರೆ, ಆಪ್ಷನ್ ಎ ನೋಡೋಣ ಅಬೈಕಾಸ್ ಅಂತಿದೆ, ಆಪ್ಷನ್ ಬಿ ಪ್ಯಾಸ್ಕಲ್ ಅಂತಿದೆ, ಆಪ್ಷನ್ ಸಿ ENIAC ಅಂತಿದೆ, ಆಪ್ಷನ್ ಡಿ EDSAC ಅಂತಿದೆ. ಓಕೆನಾ? ಹಾಗಾದ್ರೆ ಯಾವ್ದಾಗ್ಬೋದು ಅಂತ ನೋಡ್ತಾ ಹೋದ್ರೆ, ಸೊ ಪ್ರಪಂಚದ ಮೊಟ್ಟ ಮೊದಲ ಯಾಂತ್ರಿಕ ಮೆಕ್ಯಾನಿಕಲ್ ಲೆಕ್ಕಾಚಾರ ಸಾಧನ ಬಂದಾಗ ಪ್ಯಾಸ್ಕಲ್ ಅಂತ ಬರುತ್ತೆ. ಬ್ಲೇಸ್ ಪ್ಯಾಸ್ಕಲ್ ಎಂಬ ವಿಜ್ಞಾನಿ ಇವ್ರೇನ್ ಮಾಡ್ತಾರೆ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ಯಾಸ್ಕಲಿನ್ ಎಂಬ ಒಂದು ಮೆಕ್ಯಾನಿಕಲ್ ಡಿವೈಸ್ ನ ಕಂಡಿದ್ದಾರೆ. ಈ ಒಂದು ಪ್ಯಾಸ್ಕಲಿನ್ ಡಿವೈಸ್ ಲಿಂತ ಕೂಡಿಸಲು ಕಳೆಯಲು ಬಳಸಿದಂತಹ ಮೊಟ್ಟ ಮೊದಲ ಸಾಧನ ಅಂತ ಹೇಳ್ಬೋದು. ಅದ್ರಿ ಪ್ಯಾಸ್ಕಲ್. ಸೊ ಆಗ ಪ್ಯಾಸ್ಕಲ್ ಕ್ಯಾಲ್ಕುಲೇಟರ್ ಅಂತ ಕರೀತಾರದನ್ನ. ಸೊ ಇದೇ ನೋಡ್ರಿ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೂಡಿಸಲು ಮತ್ತು ಕಳೆಯಲು ಬಳಸಿದಂತಹ ಮೊಟ್ಟ ಮೊದಲ ಸಾಧನ ಆಗಿದೆ. ಇದು ಕಂಪ್ಯೂಟರ್ ಅಲ್ಲ, ಜಸ್ಟ್ ಇದೊಂದೇನಪ್ಪ ಕ್ಯಾಲ್ಕುಲೇಷನ್ ಡಿವೈಸ್. ಪ್ರಪಂಚದ ಮೊಟ್ಟ ಮೊದಲ ಕ್ಯಾಲ್ಕುಲೇಷನ್ ಡಿವೈಸ್. ಓಕೆ, ಹಳೆ ವಿದ್ಯಾರ್ಥಿನ. ಓಕೆ, ಬಹಳಷ್ಟು ಜನ ವಿದ್ಯಾರ್ಥಿಗಳಿದಾರ್ರಿ. ಬಟ್ ನಾನು ಈ ತರ ಅಫಿಷಿಯಲ್ ಆಗಿ ಯೂಟ್ಯೂಬ್ ಮಾಡಿಕೇಸಿ ಕ್ಲಾಸ್ ಮಾಡ್ತಾನೆ ಬಹಳ ಜನ ಗೊತ್ತಿಲ್ಲ, ಆದ್ರೂ ಗೊತ್ತಾಗುತ್ತೆ ಇನ್ ಮುಂದೆ. ಓಕೆನಾ? ಸ್ಟಾರ್ಟ್ ಮಾಡೋಣ ಅಂತ. ಯಾವಾಗಲೂ ಆರಂಭ 1 ರಿಂದ ಆಗುತ್ತೆ, ಕೊನೆಯ ಅನಂತ ಇನ್ಫಿನಿಟಿ ಆಗಿರುತ್ತೆ. ಓಕೆನಾ? ಹಾಗಾದ್ರೆ ಸೊ ಬ್ಲೇಸ್ ಪ್ಯಾಸ್ಕಲಿನ್ ಇವರು 1642ರಲ್ಲಿ ಈ ಒಂದು ಸಾಧನ ಕಂಡುಹಿಡಿದಾರೆ. ಇದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಡಿಸನ್ ಮತ್ತು ಸಬ್ಸ್ಕ್ರಿಪ್ಷನ್ ಕೂಡಿಸಲು ಮತ್ತು ಕಳೆಯಲು ಬಳಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಆಗಿದೆ. ಕ್ಲಿಯರಾ? ನೆಕ್ಸ್ಟ್ ಪ್ರಶ್ನೆಗೋಣ. ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ ಮೊದಲ ಸಾಫ್ಟ್ವೇರ್ ಕಂಪನಿ ಇವುಗಳಲ್ಲಿ ಯಾವುದು? ಇದು ಕ್ವಶನ್ ಇದೆ ನೋಡಿ. ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ ಮೊದಲ ಸಾಫ್ಟ್ವೇರ್ ಕಂಪನಿ ಯಾವುದು ಅಂದ್ರೆ ಕ್ವಶನ್ ಬಂದಾಗ ಈ ಒಂದು ಕಂಪ್ಯೂಟರ್ ಒಂದು ಇತಿಹಾಸ,
ಅದೇ ತರನಾಗಿ ಜನರೇಷನ್ ಕಂಪ್ಯೂಟರ್ ಮೇಲೆ ಕೇಳ ಅಂತಲ್ರಿ, ಸ್ವಲ್ಪ ಇವು ಇತಿಹಾಸ ಮೇಲೆ ಆಗಿರುವಂತ ಕ್ವಶನ್ಗಳು ನೋಡ್ರಿ. IBM ಅಂತ ಬಂದಾಗ ಅದು ವರ್ಲ್ಡ್ ಆಗುತ್ತೆ ರೀ, ಓಕೆನಾ. ವರ್ಲ್ಡ್ ಅಲ್ಲಿ ಮೊದಲ ಒಂದು ಕಂಪ್ಯೂಟರ್ ಕಂಡಿಡಿದ ಸಂಸ್ಥೆ IBM ಅಂತ ಹೇಳ್ಬೋದು. IBM ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್, ಅದು ಮುಂದೆ ಇದೆ. ಜಗದೀಶ್ ಅವರು ಸಿ ಅಂತ ಹೇಳಿದ್ರಿ. ಎಕ್ಸೆಂಚರ್ ಆಪ್ಷನ್ ಎ ಇದೆ, ಆಪ್ಷನ್ ಬಿ ವಿಪ್ರೋ ಇದೆ, ಆಪ್ಷನ್ ಸಿ TCS ಇದೆ, ಆಮೇಲೆ IBM ಇದೆ, ಓಕೆನಾ. ಸೊ ಇವಾಗ ಈ ಒಂದು ಎಕ್ಸೆಂಚರ್ ಮತ್ತು IBM ಇವು ನಮ್ಮ ಇಂಡಿಯನ್ ಕಂಪನಿ ಅಲ್ಲ, ಇವು ಫಾರಿನ್ ಕಂಪನೀಸ್, ಓಕೆನಾ. ವಿಪ್ರೋ ಮತ್ತು TCS ಅನ್ನ ನಮ್ಮ ಇಂಡಿಯನ್ ಕಂಪನಿ. ಸೊ ವಿಪ್ರೋ ಅಂತ ಬಂದಾಗ ಅಜೀಂ ಪ್ರೇಮ್ಜಿ ಇವರು ಸ್ಥಾಪನೆ ಮಾಡಿದಾರ. TCS ಅಂತ ಬಂದಾಗ ನಮ್ಮ MA ಅಂತ ಬಂದಾಗ ರತನ್ ಟಾಟಾ ಅವರು ಏನಪ್ಪರ ಅವರ ಫಾದರ್ ಆದಂತಹ JRD ಟಾಟಾ ಇವರು ಇದನ್ನ ಅಭಿವೃದ್ಧಿಪಡಿಸ್ತಾರೆ. ಸೊ TCS ಅಂತ ಬಂದಾಗ ಟಾಟಾ ಕನ್ಸಲ್ಟೆಂಟಿ ಸರ್ವಿಸ್, ಕ್ಲಿಯರಾ. ಸೊ ಹಾಗಾದ್ರೆ ಭಾರತೀಯ ಸ್ಥಾಪಿಸಲ್ಪಟ್ಟಂತಹ ಮೊಟ್ಟ ಮೊದಲ ಸಾಫ್ಟ್ವೇರ್ ಕಂಪನಿ TCS, ಓಕೆನಾ. ಇದನ್ನು JRD ಟಾಟಾ ಅವರು ಈ ಒಂದು TCS ಸಂಸ್ಥೆನ ಅಭಿವೃದ್ಧಿಪಡಿಸ್ತಾರೆ. TCS ಅಂತ ಬಂದಾಗ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಓಕೆನಾ. ಇದೊಂದು IT ಕಂಪನಿ ಇದೆ. IT ಅಂದಾಗ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ತಾರೆ, ಓಕೆನಾ. ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಬಂದಾಗ ಇವತ್ತು ವಿಪ್ರೋ, ಇನ್ಫೋಸಿಸ್, TCS ಇವೆಲ್ಲ ಏನಪ್ಪ ಈ ಒಂದು ಸಾಫ್ಟ್ವೇರ್ ಬೇಸ್ಡ್ ಕಂಪನೀಸ್ ಇವೆಲ್ಲ ಏನ್ ಮಾಡ್ತಾವ ಅಂತ ಕರಿ, ಇವತ್ತು ಮೊಬೈಲ್ ಆಪ್ ಆಗಿರ್ಲಿ, ಅದೇ ತರನಾಗಿ ಗೇಮ್ಸ್ ಆಗಿರ್ಲಿ, ಮತ್ತೆ ವೆಬ್ಸೈಟ್ ಡಿಸೈನ್ ಆಗಿರ್ಲಿ, ಇವೆಲ್ಲ ಏನಪ್ಪ ಈ ಒಂದು ಸಂಸ್ಥೆಗಳು ಅಭಿವೃದ್ಧಿಪಡಿಸ್ತಾವೆ. ಹಾಗಾದ್ರೆ ಸ್ವಲ್ಪ ನಾವು TCS ಸಂಸ್ಥೆ ಬಗ್ಗೆ ನೋಡ್ತಾ ಹೋದ್ರೆ, ಇದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಮುಂಬೈದಲ್ಲಿ ಇದೆ ರೀ, ಓಕೆನಾ. ಇದರ ಒಂದು ಚೇರ್ಮನ್ ಯಾರಿದ ನೋಡ್ತಾ ಹೋದ್ರೆ ನಟ ರಾಜನ್ ಚಂದ್ರಶೇಖರನ್ ಇವರು ಇದಾರ. CEO ಯಾರಿದಾರ ಕೆ ಕೃತಿ ವಾಸನ್ ಇದಾರ ನೋಡ್ರಿ, ಇವರು CEO ಇದ್ದಾರೆ, ಕ್ಲಿಯರಾ. ಸೊ ನೆನಪಿ ಈ ಒಂದು TCS ಸಂಸ್ಥೆ ಅಂತ ಬಂದಾಗ ಇದು ಟಾಟಾ ಗ್ರೂಪ್ಸ್ ಗೆ ಸಂಬಂಧಪಡ್ತೈತಿ, ಓಕೆನಾ. ಟಾಟಾ ಗ್ರೂಪ್ಸ್ ಅಂತ ಬಂದಾಗ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಭಾರತೀಯರಿಂದ ಸ್ಥಾಪಿಸಲ್ಪಟ್ಟಂತಹ ಮೊಟ್ಟ ಮೊದಲ ಕಂಪನಿ ಅಂದಾಗ ಟಿಫ್ರಾಕ್ ಅಂತ ಬರ್ತಾರೆ. ಈ ಟಿಫ್ರಾಕ್ ಅಂತ ಬಂದಾಗ ಭಾರತದ ಮೊಟ್ಟ ಮೊದಲ ಕಂಪ್ಯೂಟರ್, ಓಕೆನಾ. ಯಾವುದು ಟಿಫ್ರಾಕ್. ಸೊ ಟಿಫ್ರಾಕ್ ಅಂತ ಬಂದಾಗ ಟಾಟಾ ಇನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರಿಸರ್ಚ್ ಆಟೋಮೆಟಿಕ್ ಕ್ಯಾಲ್ಕುಲೇಟಿಂಗ್ ಅಂತ ಹೇಳ್ತಾರೆ, ಕ್ಯಾಲ್ಕುಲೇಟಿಂಗ್. ಸೊ ಇದು ಏನಪ್ಪ ಭಾರತದ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಹೇಳ್ಬೋದು, ಯಾವ್ದ್ರಿ ಟಿಫ್ರಾಕ್, ಓಕೆನಾ. ನೆಕ್ಸ್ಟ್ ವಿಶ್ವದ ಮೊಟ್ಟ ಮೊದಲ ಕಂಪ್ಯೂಟರ್ ಡ್ಯಾಶ್, ಇದಕ್ಕೆ ನಿಮ್ಮ ಒಂದು ಆನ್ಸರ್. ವಿಶ್ವದ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಬಂದಾಗ UNIVAC ಅಂತಿದೆ. ಸೊ ಸೆಕೆಂಡ್ ಒನ್ ಏನ್ರಿ EDVAC ಅಂತಿದೆ. ಆಪ್ಷನ್ ಸಿ ENIAC ಅಂತಿದೆ. ಆಪ್ಷನ್ ಡಿ EDSAC ಅಂತಿದೆ. ಹಾಗಾದ್ರೆ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು? ಕೆಲವು ಜನ A ಅಂತ ಹೇಳಿದ್ರಿ, ಕೆಲವು ಜನ B ಅಂತ ಹೇಳ್ತಾ ಇದ್ರಿ. ಸೊ ಹಾಗಾದ್ರೆ ಆಪ್ಷನ್ ಸಿ ಇದೇ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಹೇಳ್ಬೋದು. ಸೊ ಬಹಳಷ್ಟು ಕಡೆ ಎಲೆಕ್ಟ್ರಾನಿಕ್ ಅಂತಿದೆ ರೀ, ಬಟ್ ಇದರಲ್ಲಿ ಎಲೆಕ್ಟ್ರಾನಿಕ್ ಸಕ್ಸಸ್ಫುಲ್ ಆಗಿಲ್ಲ. ಬಟ್ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟೆಡ್ ಅಂಡ್ ಕಂಪ್ಯೂಟರ್ ಅಂತಿದೆ, ಆಟೋಮೆಟಿಕ್ ಅಲ್ಲ, ಅಂಡ್ ಕಂಪ್ಯೂಟರ್ ಅಂತಿದೆ. ಇದು ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಆಗಿದೆ, ಯಾವ್ದ್ರಿ ENIAC. ಇದನ್ನು ಅಮೆರಿಕ ದೇಶವು ಅಭಿವೃದ್ಧಿಪಡಿಸಿದ್ರೆ, ಅಮೆರಿಕದಲ್ಲಿ ಏನಪ್ಪ BRL ಸಂಸ್ಥೆ ರೀ. ಈ ಒಂದು BRL ಸಂಸ್ಥೆಯಲ್ಲಿ ಮೊರೆ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದನ್ನ ಅಭಿವೃದ್ಧಿಪಡಿಸ್ತಾರೆ, ಕ್ಲಿಯರಾ. ಸೊ ಇದು ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಆಗಿದೆ. ಸೊ ಇದನ್ನು 1942ದಲ್ಲಿ ಅಭಿವೃದ್ಧಿಪಡಿಸಲಾಯಿತು. ನೆಕ್ಸ್ಟ್ ಜಗತ್ತಿನ ಮೊದಲ ಯಶಸ್ವಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಸ್ವಲ್ಪ ಇದಕ್ಕೆ ಆನ್ಸರ್ ಮಾಡ್ರಿ. ಜಗತ್ತಿನ ಮೊದಲ ಯಶಸ್ವಿ ಕಂಪ್ಯೂಟರ್ ಯಾವುದು? ಆಪ್ಷನ್ ಎ UNIVAC, EDVAC, ENIAC, EDSAC. ಇವೆಲ್ಲದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಅಂತ, ಯಾವ್ದನ್ನು ಬಿಡಂಗಿಲ್ಲ, ಕ್ಲಿಯರಾ. ಸೊ 2000 ಕ್ವಶನ್ ಇದಾವ್ರಿ, 1, 2 ಅಲ್ಲ, 2000 ಕ್ವಶನ್ ಬಿಡಿಸೋಣ ಅಂತ ಇನ್ ಮುಂದೆ ಚಾಪ್ಟರ್ ವೈಸ್. ಆಪ್ಷನ್ ಎ ಅಂತ ಹೇಳ್ತಾ ಇದ್ರಿ. ಮೊನ್ನೆ BMTC ಎಕ್ಸಾಮ್ ಅಲ್ಲಿ ಆಯ್ತು ನೋಡ್ರಿ. ಸೊ ವಿಶ್ವದಲ್ಲೇ ಮಾರಾಟವಾದಂತಹ ಮೊದಲ ವಾಣಿಜ್ಯ ಕಂಪ್ಯೂಟರ್, ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಅಂದಾಗ UNIAC, ಓಕೆನಾ. ಸೊ ಇದು ಪ್ರಪಂಚದಲ್ಲೇ ಮೊದಲ ಬಾರಿಗೆ ವ್ಯಾಕ್ಯೂಮ್ ಟ್ಯೂಬ್ ಅನ್ನು ಅಭಿವೃದ್ಧಿಪಡಿಸಿದಂತಹ ಮೊದಲ ಕಂಪ್ಯೂಟರ್.
ಪ್ರಪಂಚದಲ್ಲೇ ಮೊದಲ ಬಾರಿಗೆ ಸ್ಟೋರೇಜ್ ಮಾಡಿದಂತಹ ಕಂಪ್ಯೂಟರ್. ಓಕೆನಾ? ಸೊ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವ್ದ್ರಿ? ENIAC. ಅದಕ್ಕೆ ಸ್ವಲ್ಪ ಮೇಕಪ್ ಮಾಡಿ ಕೇಳಿದ. ಅರ್ಥ ಆಗ್ತೇನಾ? ಅದಕ್ಕೆ ಸ್ವಲ್ಪ ಏನ್ ಮಾಡೇನ್ರಿ, ಮೇಕಪ್ ಮಾಡಿದಾನ. ಸೊ ನೆಕ್ಸ್ಟ್ ಸ್ವಲ್ಪ ಈ ಒಂದು ENIAC ಕಂಪ್ಯೂಟರ್ ಬಗ್ಗೆ ನೋಡ್ತಾ ಹೋದ್ರೆ, ಸೊ ENIAC ಅಂದ್ರೆ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟೆಡ್ ಅಂಡ್ ಆಟೋಮೆಟಿಕ್ ಅಂಡ್ ಕಂಪ್ಯೂಟರ್ ಅಂತ ಇದೆ. ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟೆಡ್ ಅಂಡ್ ಕಂಪ್ಯೂಟರ್ ಅಂತ ಇದೆ. ಇದು ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್. ಇದನ್ನು ಅಮೆರಿಕದ ಆರ್ಮಿಯು ಇದನ್ನು ಅಭಿವೃದ್ಧಿಪಡಿಸ್ತಾರೆ. ಇದನ್ನು ಅಭಿವೃದ್ಧಿಪಡಿಸೋ ಟೈಮಲ್ಲಿ ಅಲ್ಲಿ ಬಳಸಿದಂತಹ ಲ್ಯಾಬ್ ಅಂದಾಗ BRL, ಬ್ಯಾಲಿಸ್ಟಿಕ್ ರಿಸರ್ಚ್ ಲ್ಯಾಬೊರೇಟರಿ ಅಂತ ಹೇಳ್ತಾರ್ರಿ. ಇದನ್ನು ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಅಂತ ಇದೆ ರೀ. ಆ ಒಂದು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಮುರೆ ಸ್ಕೂಲ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂತ. ಇವರು ಈ ಒಂದು ಕಂಪ್ಯೂಟರ್ ಅಭಿವೃದ್ಧಿಪಡಿಸ್ತಾರೆ. ಇಲ್ಲೇನ್ ಕಾಣ್ತಾವ್ರಿ, ಇದೇ ನೋಡ್ರಿ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ENIAC, ಎಲೆಕ್ಟ್ರಿಕಲ್ ನ್ಯೂಮರಿಕಲ್ ಇಂಟಿಗ್ರೇಟೆಡ್ ಅಂಡ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಇದೇ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್. ಇದನ್ನು ಜಾನ್ ಮೌಕ್ಲಿ ಮತ್ತೇನಪ್ಪ ಅವರ ಒಂದು ಟೀಮ್ ಇದಾರೆ, ಆ ಒಂದು ಟೀಮ್ ಇದನ್ನ ಅಭಿವೃದ್ಧಿಪಡಿಸುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ನಮಸ್ತೆ ಶಿವು ಹಿರೇಮಠ ಅವ್ರೆ. ಸೊ ಮುರೆ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಅನ್ನು ತಯಾರಿಸಲಾಯಿತು. ಸೊ ಇದನ್ನು ಮುರೆ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಅಭಿವೃದ್ಧಿಪಡಿಸಿದಂತಹ ಕಂಪ್ಯೂಟರ್ ಯಾವುದು? ಇದಕ್ಕೆ ನಿಮ್ಮ ಒಂದು ಉತ್ತರ ಆನ್ಸರ್ ಮಾಡಿ. ಇವಾಗ ತಾನೇ ಜಸ್ಟ್ ನಾವು ಕೇಳಿದೀವಿ ಅದ್ರ ಬಗ್ಗೆ. ಯಾವ್ದಾತ್ರಿ? ENIAC ಹೌದಲ್ರಿ? ಇವತ್ತಾನ ಡಿಸ್ಕಷನ್ ಮಾಡಿದಲ್ರಿ. ಸೊ ಇಲ್ಲಿ ನೋಡ್ರಿ, ಸೊ ಮುರೆ ಸ್ಕೂಲ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಕ್ಲಿಯರಾ? ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಮೊದಲ ತಲೆಮಾರಿನ ಗಣಕಯಂತ್ರದಲ್ಲಿ ಬಳಸಿದ ತಂತ್ರಜ್ಞಾನ ಯಾವುದು? ಆಪ್ಷನ್ A ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಆಪ್ಷನ್ B ವ್ಯಾಕ್ಯೂಮ್ ಟ್ಯೂಬ್, ಆಪ್ಷನ್ C ಟ್ರಾನ್ಸಿಸ್ಟರ್, ಮೇಲಿನ ಎಲ್ಲವು. ಬಿ ಅಂಬಿಕಾ ಬಿ ಅಂತ ಹಾಕ್ರಿ, ಚೌಡಯ್ಯ ಡಿ ಅಂತ ಹಾಕಿರಿ, ಶಿವು ಹಿರೇಮಠ್ ಬಿ ಅಂತ ಹಾಕಿರಿ. ಸೊ ಹಾಗಾದ್ರೆ ಆನ್ಸರ್ ಏನ್ರಿ? ವ್ಯಾಕ್ಯೂಮ್ ಟ್ಯೂಬ್. ಸೊ ನೆನ್ಪಿರ್ಲಿ, ಫಸ್ಟ್ ಜನರೇಷನ್ ಬಂದಾಗ 1940 ಸ್ಟಾರ್ಟ್ ಆದ್ರಿ. 1940 1956 ತನ ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ ನ ಬಳಸ್ತಾರೆ. ಪ್ರಪಂಚದ ಮೊಟ್ಟ ಮೊದಲ ತಂತ್ರಜ್ಞಾನ ಅಂದಾಗ ವ್ಯಾಕ್ಯೂಮ್ ಟ್ಯೂಬ್. ಅದೇ ಸೆಕೆಂಡ್ ಅಂದಾಗ 1956 1963 ತನ ಇದು ಒಂದು ಸೆಕೆಂಡ್ ಪೀಳಿಗೆ ಬರ್ತಾರೆ. ಇಲ್ಲಿ ಟ್ರಾನ್ಸಿಸ್ಟರ್ ನ ಬಳಸ್ತಾರೆ. ಇದು ಎರಡನೇ ಪೀಳಿಗೆ. ಮೂರನೇ ಪೀಳಿಗೆ ಬಂದಾಗ ಥರ್ಡ್ ಜನರೇಷನ್. ಇದು ಫಸ್ಟ್ ಜನರೇಷನ್, ಇದು ಸೆಕೆಂಡ್ ಜನರೇಷನ್. ಥರ್ಡ್ ಜನರೇಷನ್ ಐಸಿ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್. ಫೋರ್ತ್ ಅಂತ ಬಂದಾಗ ನೆನಪಿರಲಿ, ನೆಕ್ಸ್ಟ್ ಅದ್ರ ಮೇಲೆ ಕ್ವಶನ್ ಇದಾವ. ಫೋರ್ತ್ ಅಂತ ಬಂದಾಗ ಇದೇ ಐಸಿನ LSIC, VLSIC. ಸೊ LS ಅಂದ್ರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಮತ್ತೇನಪ್ಪ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅದೇ ಫಿಫ್ತ್ ಅಂದಾಗ ULSIC. ಓಕೆನಾ? ಫಸ್ಟ್ ಬಂದಾಗ ವ್ಯಾಕ್ಯೂಮ್ ಟ್ಯೂಬ್, ಸೆಕೆಂಡ್ ಅಂದಾಗ ಏನ್ರಿ ಟ್ರಾನ್ಸಿಸ್ಟರ್, ಥರ್ಡ್ ಅಂದಾಗ ಐಸಿ, ಫೋರ್ತ್ ಅಲ್ಲಿ ಇದೇ ಐಸಿ ಬೋರ್ಡ್ ನ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಫಿಫ್ತ್ ಅಂದಾಗ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಇದೆ. ಓಕೆನಾ? ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಅದ್ರ ಮೇಲೆ ಕ್ವಶನ್ಸ್ ಇದಾವ, ಒಂದೊಂದ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ. ಸೊ ಇವಾಗ ನಿಮ್ಮ ಒಂದು ಉತ್ತರ ನೋಡ್ತಾ ಹೋದ್ರೆ ಯಾವ್ದಾಗ್ತಾರೆ? ವ್ಯಾಕ್ಯೂಮ್ ಟ್ಯೂಬ್. ಸೊ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದಂತಹ ಮೊದಲ ತಂತ್ರಜ್ಞಾನ ವ್ಯಾಕ್ಯೂಮ್ ಟ್ಯೂಬ್. ಇದು ಥರ್ಡ್ ಜನರೇಷನ್ ಆಗುತ್ತೆ. ಸೊ ಇದು ಸೆಕೆಂಡ್ ಜನರೇಷನ್ ಆಗುತ್ತೆ. ಕ್ಲಿಯರಾ? ಸೊ ನೆಕ್ಸ್ಟ್ ಸ್ವಲ್ಪ
ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋದ್ರೆ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದಂತಹ ತಂತ್ರಜ್ಞಾನ ವ್ಯಾಕ್ಯೂಮ್ ಟ್ಯೂಬ್. ಇದನ್ನು ಏನಪ್ಪಾರ 1940ಯಲ್ಲಿ ಆರಂಭ ಮಾಡಿ 1956 ತನಕ ಇದನ್ನ ಬಳಸ್ತಾರೆ. ಯಾವ್ದನ್ನ? ವ್ಯಾಕ್ಯೂಮ್ ಟ್ಯೂಬ್. ಸೊ ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ ನಿಂದ ರಚಿಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಅಂದಾಗ EDVAC. ಇದೇ ಏನಪ್ಪಾ ವ್ಯಾಕ್ಯೂಮ್ ಟ್ಯೂಬ್ ಇಂದ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಅಂದಾಗ EDVAC. ಇದು ಫಸ್ಟ್ ಜನರೇಷನ್ ಬರ್ತಾರೆ. ಬಟ್ ENIAC ದಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾರೆ, ಬಟ್ ಫೇಲ್ ಆಗುತ್ತೆ. ಸೊ ಹಾಗಾಗಿ ಏನಪ್ಪ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಶಸ್ವಿಯಾಗಿ ವ್ಯಾಕ್ಯೂಮ್ ಟ್ಯೂಬ್ ಅನ್ನು ರಚಿಸಿ ಅಭಿವೃದ್ಧಿಪಡಿಸಿದಂತಹ ಮೊದಲ ಕಂಪ್ಯೂಟರ್ EDVAC ಅಂತ ಹೇಳ್ಬೋದು. ಕ್ಲಿಯರಾ? ಸೊ ಅದಾದ ನಂತರ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಬಂದಾಗ ಇದರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಬಳಸ್ತಾರೆ. ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ ನ ಯಾರು ಅಭಿವೃದ್ಧಿಪಡಿಸ್ತಾರೆ ಅಂತ ಆಂಟೋನಾ ಸಬ್ ಬೇರಿ ಅವರು ಅಭಿವೃದ್ಧಿಪಡಿಸ್ತಾರೆ. ಯಾವಾಗ? ಸೊ 1939 ಅಭಿವೃದ್ಧಿಪಡಿಸ್ತಾರ. ಬಟ್ ಇನ್ಸ್ಟಾಲೇಷನ್ ಬಂದಾಗ 1942ರಲ್ಲಿ ಈ ಕಂಪ್ಯೂಟರ್ ಇನ್ಸ್ಟಾಲೇಷನ್ ಮಾಡ್ತಾರ. ಯಾವ್ದನ್ರಿ? ವ್ಯಾಕ್ಯೂಮ್ ಟ್ಯೂಬ್. ಈ ಒಂದು ವ್ಯಾಕ್ಯೂಮ್ ಟ್ಯೂಬ್ ಬಳಸೋದ್ರಿಂದ ಇದಕ್ಕೆ ಕರೆಂಟ್ ಅನ್ನೋದು ಪವರ್ ಜಾಸ್ತಿ ಬೇಕಿತ್ತು, ಮತ್ತು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಶಿಫ್ಟ್ ಮಾಡಕ್ ಬರ್ತಿದಿಲ್ಲ. ಯಾವ್ದನ್ನ? ಫಸ್ಟ್ ಜನರೇಷನ್ ಕಂಪ್ಯೂಟರ್. ಓಕೆನಾ? ಬೃಹತ್ ಪ್ರಮಾಣದಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಇದು ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್, ಮೊದಲ ತಲೆಮಾರಿನ ಗಣಕಯಂತ್ರಗಳಲ್ಲಿ ಬಳಸಿದ ತಂತ್ರಜ್ಞಾನ. ಇದನ್ನ ಮತ್ತೆ ಮೊರಾರ್ಜಿ ದೇಸಾಯಿ FDA 2014ರಲ್ಲಿ ಕೇಳಿದ ನೋಡ್ರಿ ಕ್ವಶನ್. ಸೊ ಆನ್ಸರ್ ಏನಾಗ್ತ್ರಿ? ವ್ಯಾಕ್ಯೂಮ್ ಟ್ಯೂಬ್ ಅಂತ ಆಗ್ತ್ರಿ. ಓಕೆನಾ? ICN ಬಂದಾಗ ಇವತ್ತಾನ ಡಿಸ್ಕಷನ್ ಮಾಡಿದ್ವಿ, ರಿಪೀಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ENIAC ಅನ್ನು ಕುರಿತು ಈ ಕೆಳಗಿನ ಯಾವುದು ಸರಿಯಾಗಿದೆ? ನೋಡ್ರಿ, ENIAC ಫಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಅದ್ರ ಬಗ್ಗೆನೇ ಇದೆ ನೋಡಿ. ಸೊ ಫಸ್ಟ್ ಆಪ್ಷನ್ ಏನಿದೆ ನೋಡ್ರಿ, ಇದು ಚಾರ್ಲ್ಸ್ ಬೇಬೇಜ್ರಿಂದ ಬೆಳವಣಿಗೆ ಆಗಿದೆ. ತಪ್ಪು. ನೆಕ್ಸ್ಟ್, ಇದು ಮೊದಲ ಸ್ಟೋರ್ ಪ್ರೋಗ್ರಾಮ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್. ತಪ್ಪು. ಯಾಕಂದ್ರೆ EDSAC ಇದೇ ಪ್ರಪಂಚದ ಮೊದಲ ಸ್ಟೋರೇಜ್. ಓಕೆನಾ? ನೆಕ್ಸ್ಟ್, ಇದು ಒಂದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಕಂಪ್ಯೂಟರ್. ಇದು ಒಂದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಅಂತ ಇದೆ. ಓಕೆನಾ? ಸ್ವಲ್ಪ ವೇಟ್ ಮಾಡೋಣ. ಇದು ನಿರ್ವಾತ ನಳಿಕೆ ವ್ಯಾಕ್ಯೂಮ್ ಟ್ಯೂಬ್ ಗಳನ್ನು ಬಳಸುತ್ತದೆ ಅಂತಿದೆ. ಸೊ ಆನ್ಸರ್ ಈಸ್ ಏನ್ರಿ? ಇದರಲ್ಲಿ ನಿರ್ವಾತ ನಳಿಕೆ ವ್ಯಾಕ್ಯೂಮ್ ಟ್ಯೂಬ್ ಅನ್ನು ಬಳಸಲಾಯಿತು. ಯಾವುದು? ENIAC. ಕ್ಲಿಯರಾ? ನೆಕ್ಸ್ಟ್, ENIAC ಇದಕ್ಕೆ ಉದಾಹರಣೆ ನೋಡ್ರಿ. ENIAC ಕಂಪ್ಯೂಟರ್ ಮೇಲೆ ಎಷ್ಟು ಕ್ವಶನ್ ಕೇಳಿದಾನ? ಇದುವರೆ ನಡೆದಂತಹ ಬಹಳಷ್ಟು ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಬಹಳ ಕ್ವಶನ್ ಆಗಿದಾವ್ರಿ. ಇದಕ್ಕೆ ನಿಮ್ಮ ಒಂದು ಉತ್ತರ ನೋಡಿ. ಅಂಬಿಕಾ ಕೆ ಜ್ಯೋತಿ ಆನ್ಸರ್ ಮಾಡಿ. ಫಸ್ಟ್ ಜನರೇಷನ್. ಸೊ ಫಸ್ಟ್ ಜನರೇಷನ್ ಬಂದಾಗ ಯಾವ್ದಾಗ್ತರಿ? ENIAC. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್, ಮೊದಲ ಪೀಳಿಗೆ ಕಂಪ್ಯೂಟರ್ ಇದು ಆಗಿದೆ. ನೋಡ್ರಿ, EDSAC ಅಂತಿದೆ, IBM 1401 ಇದೆ, CDC 1604 ಇದೆ, ICL 2900 ಅಂತೆ. ಇವತ್ತ ನಾನು ಡಿಸ್ಕಷನ್ ಮಾಡಿ ಆಲ್ರೆಡಿ ಹಿಂದ್ಗಡೆ ಅದ್ರ ಬಗ್ಗೆ ಹೇಳಿದೆ ನಾನು. ಆನ್ಸರ್ ಏನಾಗ್ತರಿ? ಶಿವು ಹಿರೇಮಠ್ A ಅಂತ ಹಾಕಿದ್ರಿ. ಜಗದೀಶ್ 1BAA. ಅಂಬಿಕಾ ಕೆ ಜ್ಯೋತಿ A ಅಂತ ಹಾಕಿದ್ರಿ. ಸೊ ಆನ್ಸರ್ ಏನ್ರಿ? A. ಸೊ ನೆನಪಿರ್ಲಿ, EDSAC ಅಂತ ಬಂದಾಗ ಎಲೆಕ್ಟ್ರೋ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಓಕೆನಾ? ಸೊ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಾಹಿತಿಯನ್ನು ಅಥವಾ ಪ್ರೋಗ್ರಾಮ್ ಅನ್ನು ಶೇಖರಣೆ ಮಾಡಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಆದ್ರೆ EDSAC. ನೆಕ್ಸ್ಟ್, IBM 1401 ಇದೆ. ಸೊ ಇದು ವೆರಿ ಪಾಪ್ಯುಲರ್ ಮೇನ್ ಫ್ರೇಮ್ ಕಂಪ್ಯೂಟರ್. ಇದನ್ನು ನೇಪಾಳದಲ್ಲಿ ಮೊದಲ ಬಾರಿಗೆ ಮಾರಾಟ ಮಾಡಲಾಗಿದೆ. ನೆನಪಿರ್ಲಿ, ಮುಂದಕ್ಕೆ ಹೇಳ್ತೀನಿ ಮತ್ತೆ. CDC
1604 ಇದೆ. CDC ಅಂತ ಬಂದಾಗ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಂತ ಬರುತ್ತೆ. ಸೊ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ಅಂದಾಗ CDC 6600. ಓಕೆನಾ, ಈ ಒಂದು ಸಂಸ್ಥೆ ನೆಕ್ಸ್ಟ್ ಅಭಿವೃದ್ಧಿಪಡಿಸಿದ್ರೆ ಯಾವ್ರಿ 1604. ಸೊ ICL ಅಂತ ಬಂದ ಇದೇನಿಲ್ಲ. ಬುಲೆಟ್ ವರ್ಷ ಕ್ವಶನ್ ಸರ್, ಬ್ಯಾಕ್ ಕ್ವಶನ್ ಡೌಟ್. ಸೊ ಫಸ್ಟ್ ಪೀಳಿಗೆ ಕಂಪ್ಯೂಟರ್ ENIAC ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದೆ. ENIAC ಅಂದ್ರೆ ಫಸ್ಟ್ ಜನರೇಷನ್ಗೆ ಉದಾಹರಣೆ. ಅದಕ್ಕಿಂತ ನೋಡಪ್ಪ ಅಂದ್ರೆ ಇದು ನಿರ್ವಾತ ನಳಿಕೆಯನ್ನು ಬಳಸಲಾಗಿದೆ ಯಾವ್ದ್ರಲ್ಲಿ, ENIAC. ಕ್ಲಿಯರಾ? ಸೊ ನೆಕ್ಸ್ಟ್ KPSC 2016ರಲ್ಲಿ ಕೇಳಿದಂತ ಕ್ವಶನ್, ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸಲಾದ ತಂತ್ರಾಂಶ ಅಂದ್ರೆ ಟೆಕ್ನಾಲಜಿ ಯಾವುದು? ಬುಲೆಟ್ ಬಸ್ ಅವರೇ ಬ್ಯಾಗ್ ಸರ್ ಇದಲ್ಲ, CC ಅಲ್ವಾ ಅಂತ. ಸಿ ಅಂದ್ರೆ ವ್ಯಾಕ್ಯೂಮ್ ಟು ಬಂದ INAC. ಎಲೆಕ್ಟ್ರೋ ಮೆಕ್ಯಾನಿಕಲ್ ಅಂತ ಬಂದಾಗ ನಾವು ಸ್ಟಾರ್ಟಿಂಗ್ ಹೇಳಿ ENIAC ಕಂಪ್ಯೂಟರ್ ಅಲ್ಲಿ ಇದು ಇದರಲ್ಲಿ ಎಲೆಕ್ಟ್ರಿಕಲ್ ಅಂತ ಬಂದಾಗ, ಇದನ್ನ ಎಲೆಕ್ಟ್ರಿಕಲ್ ಅಂತ ಬಂದಾಗ ಇದು ವಿದ್ಯುತ್ ಶಕ್ತಿಯಿಂದ ನಿರ್ಮಾಣವಾದಂತ ಕಂಪ್ಯೂಟರ್ ಯಾವ್ದ್ರಿ, ENIAC. ಓಕೆನಾ, ಇದ್ರಲ್ಲಿ ಇನ್ನ ಏನಪ್ಪ ವ್ಯಾಕ್ಯೂಮ್ ಟ್ಯೂಬ್ ನ ಸಂಪೂರ್ಣ ಇನ್ಸ್ಟಾಲ್ ಮಾಡಕ್ ಆಗಿಲ್ಲ. ಸೊ ಹಾಗಾಗಿ ಅದು ಫೇಲ್ ಆಗುತ್ತೆ. ಎಲೆಕ್ಟ್ರೋ ಮೆಕ್ಯಾನಿಕಲ್ ಎಲೆಕ್ಟ್ರೋ ಅಂತ ಬಂದಾಗ ಸೊ EDSAC ENIAC ಬಿಟ್ಟು ಉಳಿದೆಲ್ಲ ಎಲೆಕ್ಟ್ರೋ ಮೆಕ್ಯಾನಿಕಲ್ ಕರೆಕ್ಟ್ ಆಗುತ್ತೆ. ಓಕೆನಾ, ಅಲ್ಲಿ ಆ ಒಂದು ಆಪ್ಷನ್ಗೆ ನಿಯರೆಸ್ಟ್ ಅಂತ ಬಂದಾಗ ENIAC ಅಂತ ಬಂದಾಗ ವ್ಯಾಕ್ಯೂಮ್ ಟ್ಯೂಬ್ ಫಸ್ಟ್ ಜನರೇಷನ್ ಅಲ್ರಿ. ಇವೆಲ್ಲ ಫಸ್ಟ್ ಜನರೇಷನ್ ಬರ್ತಾವ. ENIAC ಇವೆಲ್ಲ ಏನಪ್ಪ ಫಸ್ಟ್ ಜನರೇಷನ್ ಬರ್ತಾವ. ಓಕೆನಾ, ಬುಲೆಟ್ ಬಸ್ ನನ್ಗೆ ಅರ್ಥ ಆಯ್ತು. ಬಟ್ ಏನಪ್ಪ ಅಲ್ಲಿ ಕೀ ಆನ್ಸರ್ ಏನಪ್ಪ ವ್ಯಾಕ್ಯೂಮ್ ಟ್ಯೂಬ್ ಬಂದಿದೆ. ಮತ್ತೆ ಇನ್ನೊಂದು ಹೇಳ್ಬೇಕಂತ ಕರಿ, ಸೊ ಇವೆಲ್ಲ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆನಾ, ನೆಕ್ಸ್ಟ್ ಮೊದಲನೇ ತಲೆಮಾರಿನ ಕಂಪ್ಯೂಟರ್ ಉಪಯೋಗಿಸುವ ತಂತ್ರಾಂಶ ಯಾವುದು? ಸೊ ಎಲ್ಲ ಫಸ್ಟ್ ಜನರೇಷನ್ ನೋಡ್ರಿ, ಇವೆಲ್ಲ ಕ್ವಶನ್ ಕೇಳ್ಬಿಟ್ಟಾನ. ಕನ್ಫ್ಯೂಸ್ ಆಯ್ತಾ? ಓಕೆ, ಸೊ ಇವೆಲ್ಲ ನಾವು ಡಿಸ್ಕಷನ್ ಮಾಡಿದ್ರೆ ಇವಾಗ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮೊದಲ ತಲೆಮಾರಿನ ಕಂಪ್ಯೂಟರ್ ಮುಖ್ಯ ಅಂಶ. ಇವೆಲ್ಲರೂ ನೀವು ಆನ್ಸರ್ ಮಾಡಬಹುದು, ಕಣ್ಣು ಮುಚ್ಚಿಂದ ಆನ್ಸರ್ ಮಾಡಬಹುದ್ರಿ. ಓಕೆನಾ, ನಾಳೆ ಇದೇ ಸೇಮ್ ಟೈಮಿಗೆ ಕ್ಲಾಸ್ ಮಾಡೋಣ. ಓಕೆ, ಕನ್ಫ್ಯೂಸ್ ಏನಾಗ್ಬಿಟ್ರಿ ಜನರೇಷನ್ ಆಫ್ ಕಂಪ್ಯೂಟರ್ ಅಂದಾಗ. ಸೊ ಇದ್ರ ಬಗ್ಗೆ ನಾನು ನೀಟಾಗಿ ಕ್ಲಾಸ್ ಮಾಡೀನಿ. ನಾನು ಒಂದು ಆಪ್ ಅಲ್ಲಿ ಹಾಕಿದೀನಿ, EduCannada 24 ಅಂತಿದೆ. ಈ ಒಂದು ಆಪ್ ಅಲ್ಲಿ ಸೊ ನೀವೇನ್ ಮಾಡ್ರಿ, ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊಡ್ರಿ. ಈ ಒಂದು ಆಪ್ ಯಾರ ಹತ್ರ ಈ ಒಂದು ಕಂಪ್ಯೂಟರ್ ಅದ ಐಫೋನ್ ಇದ್ರೆ educannada24.com ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಿ. ಅಲ್ಲಿ ಕಂಪ್ಯೂಟರ್ ವಿಷಯದ ಮೇಲೆ ಸಂಪೂರ್ಣವಾದ ಕ್ಲಾಸ್ ನೀಡಿದ್ದೀನಿ. ಓಕೆನಾ, ಸೊ ಮೊದಲ ಪೀಳಿಗೆ ಕಂಪ್ಯೂಟರ್ ಮುಖ್ಯಾಂಶ ಟ್ರಾನ್ಸಿಸ್ಟರ್, ನಿರ್ವಾತ ನಳಿಕೆ ವ್ಯಾಕ್ಯೂಮ್ ಟ್ಯೂಬ್, ಸಂಪರ್ಕ ಜಾಲ ಅಲ್ಲ, ಮೇಲಿನ ಯಾವುದು ಅಲ್ಲ. ಸೊ ಆನ್ಸರ್ ಏನ್ರಿ, ನಿರ್ವಾತ ನಾಳ ಅಥವಾ ನಳಿಕೆ. ಓಕೆನಾ, ಎಲ್ಲದಕ್ಕೂ ಆನ್ಸರ್ ಮಾಡ್ಬೋದು ನೀವು. ನೆಕ್ಸ್ಟ್ ಕಂಪ್ಯೂಟರ್ ನ ಮೂಲ. ಕಂಪ್ಯೂಟರ್ ನ ಮೂಲ ಆನ್ಸರ್ ಕಂಪ್ಯೂಟರ್ ನ ಮೂಲ ಯಾವುದು? ಅಬಕ್ಯಾಸ, ಸ್ಲೈಡ್ ರೂಲ, ಪ್ಯಾಸ್ಕಲ್ ಕ್ಯಾಲ್ಕುಲೇಟರ್, ನಿಪಿಯರ್ ಬೋನ್ಸ. ಶಿವು ಹಿರೇಮಠ್ ಎ ಅಂತ ಹೇಳಿದ್ರಿ, RB ನಾಯಕ್ ಬಿ ಅಂತ ಹೇಳಿದ್ರಿ, ಶ್ರೀಮಂತ್ ನಾಯಕ್ ಎ, ಅಂಬಿಕಾ ಜ್ಯೋತಿ ಎ. ಸದ್ಯ ಇವಾಗ ಸ್ವಲ್ಪ ಪೇಡ್ ಮಾಡಿದ್ವಿ, 99 rupees ಇದೆ ರೀ. ಬುಲೆಟ್ ಬಸ್ ಅವರೇ 6 months ಫ್ರೀ ಕೊಟ್ಟಿದ್ದೆ ನಾನು, ಬಟ್ ಇವಾಗ ಸ್ವಲ್ಪ ಪೇ ಮಾಡಿದೆ. ಸೊ ಹಾಗಾದ್ರೆ ಆನ್ಸರ್ ಏನ್ರಿ, ಅಬೆಕಾಸ್ ಅಂತ ಹೇಳ್ಬೋದು. ಕಂಪ್ಯೂಟರ್ ನ ಮೂಲ ಅಂತ ಬಂದಾಗ ಯಾವ್ದ್ರಿ, ಅಬೆಕಾಸ್. ಸ್ಲೈಡ್ ರೂಲ್ ಅಂತ ಬಂದಾಗ ಸ್ಕೇಲ್ ಇದೆ ನೋಡ್ರಿ, ಆ ಸ್ಕೇಲ್ ಅಂತ ಬಂದಾಗ ಇದನ್ನ ವಿಲಿಯಂ ಅರ್ಸ್ಟೆಡ್ ಅವರು ಅಭಿವೃದ್ಧಿಪಡಿಸ್ತಾರೆ. ಯಾವ್ದನ್ನ, ಸ್ಲೈಡ್ ರೂಲ್. ಓಕೆನಾ, ಪ್ಯಾಸ್ಕಲ್ ಕ್ಯಾಲ್ಕುಲೇಟರ್ ಅಂದಾಗ ಪ್ರಪಂಚದ ಮೊದಲ ಕ್ಯಾಲ್ಕುಲೇಷನ್ ಡಿವೈಸ್ ಯಾವ್ದ್ರಿ, ಪ್ಯಾಸ್ಕಲ್. ಇದನ್ನು ಬ್ಲೇಸ್ ಪ್ಯಾಸ್ಕಲ್ ಅಭಿವೃದ್ಧಿಪಡಿಸ್ತಾರೆ. ಬೋನ್ಸ್ ಗಳಿಂದ ಅಭಿವೃದ್ಧಿಪಡಿಸಿದಂತಹ ಮೊದಲ ಸಾಧನ ಅಂತ ಬಂದಾಗ ಯಾವ್ದ್ರಿ, ನೆಪಿಯರ್ಸ್ ಬೋನ್ಸ್.
ಇದು ಗುಣಾಕಾರ ಮಾಡಲು ಬಳಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ನೋಡ್ರಿ. ಯಾವ್ದ್ರಿ? ಸಾರಿ, ನೆಪಿಯರ್ ಬೋನ್ಸ್ ಅನ್ನು ಗುಣಾಕಾರ ಮಾಡಲು ಬಳಸಿದಂತಹ ಮೊದಲ ಸಾಧನ ಯಾವ್ದ್ರಿ? ನೆಪಿಯರ್ ಬೋನ್ಸ್. ಸೊ ಹಾಗಾದ್ರೆ ಇವಾಗ ಸ್ವಲ್ಪ ಅಬೆಕಾಸ್ ಬಗ್ಗೆ ನೋಡ್ತಾ ಹೋದ್ರೆ, ಅಬೆಕಾಸ್ ನ ಚೀನಾ ದೇಶವರು ಕ್ರಿಸ್ತಪೂರ್ವ 2500 ಇದನ್ನ ಕಂಡಿಡ್ತಾರೆ. ಇದನ್ನ ಕಂಪ್ಯೂಟರ್ ಮೂಲ ಅಂತ ಹೇಳ್ತಾರ. ಸೊ ಯಾಕಂತ ಬಂದಾಗ ನೆನಪಿರ್ಲಿ, ಈ ಒಂದು ನಂಬರ್ ಸಿಸ್ಟಮ್ ಅಂತ ಬಂದಾಗ 1 to 9 ಅಂತ ಬಂದಾಗ ಇದನ್ನ ಚೀನಾ ದೇಶವರು ಅಭಿವೃದ್ಧಿಪಡಿಸ್ತಾರೆ, 0 ಅನ್ನ ಇಂಡಿಯನ್ ಅಭಿವೃದ್ಧಿಪಡಿಸ್ತಾರೆ. ಸೊ ಹಾಗಾಗಿ ಇವತ್ತು ನಂಬರ್ ಸಿಸ್ಟಮ್ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು ಒಂದು ಇಂಡಿಯಾ ಮತ್ತು ಒಂದು ಚೀನಾ ಅಂತ ಹೇಳ್ಬೋದು. ಸೊ ಇವಾಗ ಕ್ರಿಸ್ತಪೂರ್ವ 2500 ಈ ಒಂದು ಚೀನಾ ದೇಶದವ್ರು ಏನ್ ಮಾಡ್ತಾರೆ, ಅವತ್ತು ಬಹಳಷ್ಟು ಕುರಿ ಇರ್ತಾವ, ಎಷ್ಟು ಕುರಿ ಅನ್ನೋದು ಗೊತ್ತಿರಲ್ಲ. ಅಂತ ಟೈಮ್ ಒಂದಿನ ಏನ್ ಮಾಡ್ತಾರೆ, ಪ್ರತಿಯೊಂದು ಕುರಿಗೆ ಹತ್ರ ಒಂದೊಂದು ಗೆರೆ ಎಳೆದಕ್ಕೆಸಿ ಸಾಯಂಕಾಲ ಟೈಮ್ ಅದೇ ಲೈನ್ ಹತ್ರ ಒಂದೊಂದು ಕುರಿನ ನಿಲ್ಲಿಸ್ತಾರ. ಅಂತ ಟೈಮ್ ಇಲ್ಲಿ ಲೈನ್ ಹೆಚ್ಚಾಗಿದ್ರೆ ಕುರಿ ಮಿಸ್ ಆಗಿದೆ, ಒಂದು ಕುರಿ ಹೆಚ್ಚಾಗಿದೆ ಲೈನ್ ಇಲ್ಲ ಅಂದ್ರೆ ಕುರಿ ಹೆಚ್ಚಾಗಿದೆ ಅಂತ ಅರ್ಥ. ಈ ತರ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಚೀನಾ ದೇಶವರು ಈ ಒಂದು ಅಂಕಿ ಸಂಖ್ಯೆಗಳಿಂದ ಏನಪ್ಪ 1 to 9 ನಂಬರ್ ಕಂಡಿಡಿದು ಇದರ ಮುಖಾಂತರ ಈ ಒಂದು ಅಬೆಕಾಸ್ ಸಾಧನ ಕಂಡಿದ್ದಾರೆ. ಯಾರ್ರೀ? ಚೀನಾ ದೇಶ. ಇದೇ ಕಂಪ್ಯೂಟರ್ ಒಂದು ಮೂಲ ಅಂತ ಹೇಳ್ಬೋದು. ಯಾವ್ದ್ರಿ? ಅಬೆಕಾಸ್. ಹಾಗಾದ್ರೆ ಅಬೆಕಾಸ್ ಫುಲ್ ಫಾರ್ಮ್ ನೋಡ್ತಾ ಹೋದ್ರೆ ಅಬುಡೆಂಟ್ ಬೀಡ್ಸ್ ಎಡಿಷನ್ ಅಂಡ್ ಕ್ಯಾಲ್ಕುಲೇಷನ್ ಯುಟಿಲಿಟಿ ಸಿಸ್ಟಮ್ ಅಂತಿದೆ. ಓಕೆನಾ? ಸೊ ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್ ನ ಮೂಲ ಸಾಧನ ಬಂದ ಯಾವ್ದ್ರಿ? ಅಬೆಕಾಸ್. ಅದಾದ ನಂತರ ನೆಪಿಯರ್ ಬೋನ್ಸ್ ಅಂತಿದೆ. ಜಾನ್ ನೆಪಿಯರ್ ಇದನ್ನ ಅಭಿವೃದ್ಧಿಪಡಿಸ್ತಾರೆ. ಸೊ 1614 ಅಂತಿದೆ. ಸೊ ಇಯರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಬಟ್ ಎಕ್ಸಾಮ್ ಅಲ್ಲಿ ಇಯರ್ ಮೇಲೆ ಜಾಸ್ತಿ ಕ್ವಶನ್ ಕೇಳಲ್ಲ. ಯಾಕಂತ ಇಯರ್ ಮೇಲೆ ಏನಾದ್ರು ಕ್ವಶನ್ ಕೇಳ್ಬೇಕಾದ್ರೆ 100 ಕ್ವಶನ್ ಇರ್ತವೆ. 100 ಕ್ವಶನ್ ದಲ್ಲಿ ಪ್ರತಿಯೊಂದು ಕ್ವಶನ್ಗೂ ಒಂದೊಂದು ವ್ಯಾಲ್ಯೂ ಇರ್ತದೆ. ಯಾವ್ದು ಬೇಕು ಯಾವ ಸಿಕ್ಕಂಗ್ ಕೇಳಲ್ಲ. ನೆಕ್ಸ್ಟ್ ಗುಣಾಕಾರ ಮಾಡಲು ಬಳಸಿದಂತಹ ಮೊದಲ ಸಾಧನೆ ಯಾವ್ದ್ರಿ? ನೆಪಿಯರ್ ಬೋನ್ಸ್. ನೆಕ್ಸ್ಟ್ ಸ್ಲೈಡ್ ರೂಲ್ ಅಂತ ಬರುತ್ತೆ. ಇದನ್ನು ವಿಲಿಯಂ ಅಸ್ಟೆಡ್ ಅವರು ಅಭಿವೃದ್ಧಿಪಡಿಸ್ತಾರ 1633. ಇದು ಗಣನೆ ಮತ್ತು ಲೆಕ್ಕಾಚಾರ ಮಾಡಲು ಬಳಸಿದಂತಹ ಕಂಪ್ಯೂಟರ್ ಸಾಧನ. ಕಂಪ್ಯೂಟರ್ ಅಲ್ಲ, ಸಾಧನ. ಇವೆಲ್ಲ ಕಂಪ್ಯೂಟರ್ ಅಭಿವೃದ್ಧಿಗೆ ಕಾರಣವಾದಂತಹ ಸಾಧನೆಗಳು. ನೆಕ್ಸ್ಟ್ ಪ್ಯಾಸ್ಕಲ್ ಕ್ಯಾಲ್ಕುಲೇಟರ್ ಬಂದಾಗ ಸಂಕಲನ ಮತ್ತು ವ್ಯವಕಲನ ಮಾಡಲು ಬಳಸಿದಂತಹ ಮೊದಲ ಕಂಪ್ಯೂಟರ್ ಯಾವ್ದ್ರಿ? ಪ್ಯಾಸ್ಕಲ್ ಕ್ಯಾಲ್ಕುಲೇಟರ್. ಇದನ್ನ ಅಭಿವೃದ್ಧಿಪಡಿಸ್ಯಾರ ಯಾರ್ರಿ? ಬ್ಲೇಸ್ ಪ್ಯಾಸ್ಕಲ್. ಯಾವಾಗ್ರಿ? 1942. ಕ್ಲಿಯರಾ? ಸೊ ಮುಂದಿನ ಪ್ರಶ್ನೆ ಹೋಗೋಣ ನಾವು. ನೆಕ್ಸ್ಟ್ ಕಂಪ್ಯೂಟರ್ ಇತಿಹಾಸ ಅಥವಾ ತಲೆಮಾರುಗಳ ಗಣಕಯಂತ್ರದ ಪಿತಾಮಹ ಯಾರು? ಇದಕ್ಕೆ ನಿಮ್ಮ ಒಂದು ಉತ್ತರ? ಜಗದೀಶ್ ಅವರು ಸ್ವಲ್ಪ ಅದು ಲಿಂಕ್ ಅನ್ನೋದು ಏನಾಯ್ತು, ಫೇಲ್ ಆಗಿಬಿಟ್ಟಿತ್ತು. ಸೊ ಹಾಗೆ ಬಹಳ ಜನ ಲೈವ್ ಕ್ಲಾಸ್ ಬರ್ತಾ ಇತ್ತು, ಬಟ್ ಲಿಂಕ್ ಅನ್ನ ಸ್ವಲ್ಪ ಇವತ್ತು ಫೇಲ್ ಆಗಿಬಿಟ್ಟಿತ್ತು. ಬುಲೆಟ್ ಬಶ್ಶಾ ಹೆಸರು ಯಾಕೆ ಹಂಗೆ ಇಟ್ಕೊಂಡಿಪಿ? ಹೆಸರೇ ಇದೇನಾ? ಸೊ ಹಾಗಾದ್ರೆ ಕಂಪ್ಯೂಟರ್ ನ ಪಿತಾಮಹ ಅಂತ ಬಂದ ಯಾರು ಕರೀತಾರೆ? ಚಾರ್ಲ್ಸ್ ಬೇಬೇಜ್ ನ ಕರೀತಾರೆ. ಯಾರು ಇವರು? ಕಂಪ್ಯೂಟರ್ ನ ಪಿತಾಮಹ ಯಾರು? ಚಾರ್ಲ್ಸ್ ಬೇಬೇಜ್. ಸೊ ಹಾಗಾದ್ರೆ ನೆನ್ಪಿರ್ಲಿ, ಈ ಒಂದು ಚಾರ್ಲ್ಸ್ ಬೇಬೇಜ್ ಬಂದಾಗ ಇವ್ರನ್ನ ಕಂಪ್ಯೂಟರ್ ಪಿತಾಮಹ ಅಂತ ಕರೀತಾರೆ. ಯಾಕೆ ಕರೀತಾರೆ ಕಂಪ್ಯೂಟರ್ ಪಿತಾಮಹ ಅಂತ ನೋಡ್ತಾ ಹೋದ್ರೆ ನೆನ್ಪಿರ್ಲಿ, ಈ ಒಂದು ಚಾರ್ಲ್ಸ್ ಬೇಬೇಜ್ ಅವರು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಟೋಮೆಟಿಕ್ ಎಂಜಿನ್ ಅನ್ನು ಕಂಡಿಡಿದಂತಹ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು. ಯಾರ್ರಿ? ಚಾರ್ಲ್ಸ್ ಬೇಬೇಜ್. ಈ ಒಂದು ಚಾರ್ಲ್ಸ್ ಬೇಬೇಜ್ ಅವರು 1830ಕ್ಕಿಂತ ಮುಂಚೆ ಹೆಂಗಿತ್ತು ಪ್ರಪಂಚ ಅಂದ್ರೆ, ಏನೋ ಒಂದು ಮಷಿನ್ ಆಪರೇಟ್ ಮಾಡ್ಬೇಕಾದ್ರೆ ಮ್ಯಾನ್ಯಲ್ ಆಗಿ ನಾವೇ ಆಪರೇಟ್ ಮಾಡ್ಬೇಕಾದ್ರೆ. ಇವಾಗ ಕಬ್ಬಿನಲ್ಲಿ ಮಷಿನ್ ಬರ್ತಾರೆ. ಈ ಒಂದು ಕಬ್ಬಿನಲ್ಲಿ ಮಷಿನ್ ಬಂದಾಗ ನೆನ್ಪಿರ್ಲಿ, ಸೊ ಇದನ್ನ ಇವತ್ತು ಎರಡು ತರ ಯೂಸ್ ಮಾಡ್ತಾರೆ. ಒಂದು ಆಟೋಮೆಟಿಕ್ ಇರುತ್ತೆ, ಇನ್ನೊಂದೇನಪ್ಪ ನಾವಾಗಿ ಮ್ಯಾನ್ಯಲ್ ಆಗಿ ಆಪರೇಟ್ ಮಾಡ್ಬೇಕು. ಸೊ ಇವಾಗ ಆಟೋಮೆಟಿಕ್ ಇರುವಂತಹ ಎಂಜಿನ್ ಏನ್ ವರ್ಕ್ ಆಗ್ತಲ್ರಿ, ಅದಕ್ಕೆ ಮೂಲ ಕಾರಣರಾದವರು ಯಾರಂದ್ರೆ ಚಾರ್ಲ್ಸ್ ಬೇಬೇಜ್. ಯಾಕಂದ್ರೆ ಇವರು 1832ರಲ್ಲಿ, ಸೊ 32 ಕೆಲವು ಕಡೆ 22 ಅಂತ ಇದೆ. ಓಕೆನಾ? ವಿಶ್ಲೇಷಣಾತ್ಮಕ ಅಂದ್ರೆ ಡಿಫರೆನ್ಷಿಯಲ್ ಎಂಜಿನ್. ಅದೇ ತರನಾಗಿ 1837ರಲ್ಲಿ ಅನಾಲಿಟಿಕಲ್ ಎಂಜಿನ್, ಈ ಒಂದು ಎರಡು ಎಂಜಿನ್ ನ ಕಂಡಿಡ್ತಾರೆ. ಇವೆರಡು ಎಂಜಿನ್ ಮುಖಾಂತರ ಏನಪ್ಪ ಪ್ರಪಂಚನ ಚೇಂಜ್ ಮಾಡುತ್ತೆ. ಯಾವ ತರ ಬಂದಾಗ ಇವತ್ತು ಒಂದು ಫ್ಯಾಕ್ಟರಿ ಒಂದು ಎಂಜಿನ್ ತಿರ್ಬೇಕಂದ್ರು, ಒಂದು ಫ್ಯಾಕ್ಟರಿ ಏನೋ ಮಷಿನ್ ಆಟೋಮೆಟಿಕ್ ಕೆಲಸ ಮಾಡ್ಬೇಕಂದ್ರೆ, ಫ್ಯಾನ್ ಆಟೋಮೆಟಿಕ್ ತಿರ್ಬೇಕಂದ್ರು, ಇವತ್ತು ನನ್ನ ಒಂದು ಚಾರ್ಟ್ ನಿಮ್ಗೆ ಏನಪ್ಪ ಆಟೋಮೆಟಿಕ್ ಬರ್ತಾ ಇದೆ, ಒಂದು ಮೊಬೈಲ್ ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತಲ್ರಿ. ಈ ತರ ಈ ಒಂದು ಪ್ರಪಂಚ ಆಟೋಮೆಟಿಕ್ ಆಗಿ ಇವತ್ತೇನ್ ಆಪರೇಟ್ ಆಗ್ತಲ್ರಿ, ಅದಕ್ಕೆ ಮೂಲ ಕಾರಣ ಆದವ್ರು ಯಾರಂದ್ರೆ ಚಾರ್ಲ್ಸ್ ಬೇಬೇಜ್ ಅಂತ ಇರ್ಬೋದು. ಇವ್ರೇನಪ್ಪ ಕಂಪ್ಯೂಟರ್ ನ ಪಿತಾಮಹ ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ಈ ಒಂದು ENIAC ಕಂಪ್ಯೂಟರ್ ಅಭಿವೃದ್ಧಿಗೆ ಮೂಲ ಕಾರಣ ಆದಂತಹ ಮೊಟ್ಟ ಮೊದಲ ವ್ಯಕ್ತಿ ಅಂತ ಬಂದ ಯಾರ್ರಿ? ಚಾರ್ಲ್ಸ್ ಬೇಬೇಜ್.
ಇವರು ಏನಪ್ಪರ ಈ ಒಂದು ಕಂಪ್ಯೂಟರ್ನ ಅಭಿವೃದ್ಧಿಪಡಿಸುವ ಮುಖಾಂತರ ಏನಪ್ಪರ ಇವರು ಏನಪ್ಪರ ಈ ಒಂದು ಆಟೋಮೆಟಿಕ್ ಎಂಜಿನ್ ನ 1832ರಲ್ಲಿ ಅಭಿವೃದ್ಧಿಪಡಿಸಿದ್ರೆ 1942ರಲ್ಲಿ ENIAC ಕಂಪ್ಯೂಟರ್ ಅಭಿವೃದ್ಧಿ ಆಗುತ್ತೆ. 110 ವರ್ಷಗಳ ಮೇಲೆ ಈ ಒಂದು ಅನಾಲಿಟಿಕಲ್ ಇಂಜಿನ್ ಮತ್ತು ಡಿಫರೆನ್ಸ್ ಇಂಜಿನ್ ಮುಖಾಂತರನೇ ಈ ಒಂದು ಕಂಪ್ಯೂಟರ್ ಅಭಿವೃದ್ಧಿಪಡಿಸಲಾಗುತ್ತೆ. ಸೊ ಹಾಗಾಗಿ ಇವ್ರನ್ನ ಕಂಪ್ಯೂಟರ್ನ ಪಿತಾಮಹ ಅಂತ ಹೇಳ್ತಾರೆ. ಎಕ್ಸಾಮ್ ಅಲ್ಲಿ ಕೇಳಿದಾನ, ಇವಾಗ ಅದ್ರ ಮೇಲೆ ಕ್ವಶನ್ ಇದಾವೆ, ಸ್ವಲ್ಪ ನೋಡೋಣ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್, ಕಂಪ್ಯೂಟರ್ ಅನ್ವೇಷಣೆಗೆ ಸಂಬಂಧಿಸಿದ ಹೆಸರನ್ನು ಗುರುತಿಸಿ. ಕಂಪ್ಯೂಟರ್ನ ಅಭಿವೃದ್ಧಿ ಪಡಿಸಕ ಅನ್ವೇಷಣೆ, ಓಕೆನಾ, ಅನ್ವೇಷಣೆಗೆ ಸಂಬಂಧಿಸಿದಂತಹ ವ್ಯಕ್ತಿ ಯಾರು? ಸೊ ಚಾರ್ಲ್ಸ್ ಬೆಬೇಜ್, ಬಿಲ್ ಗೇಟ್ಸ್, ಮೈಕಲ್ ಫೆರಡ್, ವ್ಯಾನ್ ನ್ಯೂಮನ್ ಅಂತ ಇದ್ದಾರೆ. ನೆನಪಲ್ಲಿ ಚಾರ್ಲ್ಸ್ ಬೆಬೇಜ್ ಇವರು ಏನಪ್ಪ ಕಂಪ್ಯೂಟರ್ನ ಏನಪ್ಪ ಅನ್ವೇಷಣೆಗೆ ಮೂಲದಾಧಾರ ಅಥವಾ ಕಂಪ್ಯೂಟರ್ನ ಅಭಿವೃದ್ಧಿಗೆ ಮೂಲ ಕಾರಣ ಆದವ್ರು ಯಾರು? ಚಾರ್ಲ್ಸ್ ಬೆಬೇಜ್. ಬಿಲ್ ಗೇಟ್ಸ್ ಅಂದಾಗ ಮೈಕ್ರೋಸಾಫ್ಟ್ ಸಂಸ್ಥೆನ ಅಭಿವೃದ್ಧಿ. ಮೈಕಲ್ ಫೆರಡ್ ನಿಮ್ ಸೈನ್ಸ್ ಅಲ್ಲಿ ಬರ್ತಾರ. ಬಟ್ ಜಾನ್ ವ್ಯಾನ್ ನ್ಯೂಮನ್ ಅಂತ ಬರ್ತಾರೆ. ಇವರು ಕಂಪ್ಯೂಟರ್ನ ಸಂರಚನೆ ಅಥವಾ ಡಿಸೈನ್ ಮಾಡಿದವರು ಯಾರಂತ ಕರಿ? ಜಾನ್ ವ್ಯಾನ್ ನ್ಯೂಮನ್ ಅಂತ ಹೇಳ್ಬೋದು. ಓಕೆನಾ, ಕಂಪ್ಯೂಟರ್ನ ಏನಪ್ಪರ ಸೊ ಮೂಲ ಕಾರಣ ಆದವರು, ಕಂಪ್ಯೂಟರ್ ಅನ್ವೇಷಣೆ ಕಾರಣ ಆದವರು ಚಾರ್ಲ್ಸ್ ಬೆಬೇಜ್. ಬಟ್ ಕಂಪ್ಯೂಟರ್ ಅಂತ ಬಂದಾಗ ಮಾಡರ್ನ್ ಕಂಪ್ಯೂಟರ್ ಸಂರಚನೆ ಅಥವಾ ಅಭಿವೃದ್ಧಿ ಪಡಿಸಿದವರು ಯಾರಂತ ಕರಿ? ಜಾನ್ ವ್ಯಾನ್ ನ್ಯೂಮನ್ ಅಂತ ಹೇಳ್ಬೋದು. ಅದೇ ತರನಾಗಿ ಈ ಒಂದು AI ನ ಪಿತಾಮಹ ಅಂತ ಬಂದಾಗ ಜಾನ್ ಮೆಕಾರ್ಥಿ ಅಂತ ಹೇಳ್ತಾರೆ. ಇವರು AI ನ ಪಿತಾಮಹ. ಓಕೆನಾ, ಸೊ ಈ ಒಂದು ಜಾನ್ ಮೆಕಾರ್ಥಿ ಏನನ್ನ ಕರೀತಾರೆ? ಈ ಒಂದು ಜಾನ್ AI ಮೂಲ ಆಧಾರ ಆದವ್ರು ಯಾರಂತ ಕರಿ? AM ಟ್ಯೂರಿಂಗ್, ಅಲೆನ್ ಟ್ಯೂರಿಂಗ್ ಅಂತ ಬರ್ತಾರೆ. ಇವ್ರೇನಪ್ಪರ ಈ ಒಂದು ಕಂಪ್ಯೂಟರ್ಗೆ ಮೂಲ ಕಾರಣ. AI ಅಂತ ಬಂದಾಗ ಇವತ್ತು ಕಂಪ್ಯೂಟರ್ ಅನ್ನೋದು AI ಇದೆ ನೋಡ್ರಿ, ಆ ಒಂದು AI ಬರೋದಕ್ಕೆ ಮೂಲ ಕಾರಣ ಯಾರಂತ ಕರಿ? ಈ ಒಂದು ಅಲೆನ್ ಟ್ಯೂರಿಂಗ್. ಇವ್ರ ಹೆಸರ ಮೇಲೆ ಏನಪ್ಪ ಒಂದು ಅವಾರ್ಡ್ ಕೊಡ್ತಾರೆ. ಇದನ್ನು ಅಮೆರಿಕ ಸರ್ಕಾರ ಕೊಡ್ತಾ ಇದಾರೆ. ಇವತ್ತು ಅಮೆರಿಕ ಮತ್ತು ಇಂಗ್ಲೆಂಡ್ ಎರಡು ಸೇರಿ ಕೊಡ್ತಾರೆ. AM ಅಥವಾ ACM ಆಟೋಮೆಟಿಕ್ ಕಂಪ್ಯೂಟಿಂಗ್ ಮಷಿನರಿ ಅಂತ ಬರ್ತಾರೆ. ಓಕೆನಾ, ಇದನ್ನು ಅಮೆರಿಕ ಮತ್ತು ಇಂಗ್ಲೆಂಡ್ ಎರಡು ಸರ್ಕಾರಗಳು ಸೇರಿಕೊಂಡು ಪ್ರಪಂಚದಲ್ಲೇ ಯಾರು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ರು ಅವರೆಲ್ಲರಿಗೆ ಒಂದು ಅವಾರ್ಡ್ ಕೊಡ್ತಾರೆ. ಯಾವ್ದ್ರಿ? AM ಟ್ಯೂರಿಂಗ್ ಅವಾರ್ಡ್ ಅಂತ ಬರ್ತಾರೆ. ಇದನ್ನು ಕಂಪ್ಯೂಟರ್ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ ಅಂತ ಹೇಳ್ತಾರೆ. ಇದುವರೆಗೆ ಯಾವ ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಬಟ್ ಮುಂದೊಂದು ದಿನ ಕೇಳಬಹುದು. ಯಾವ್ದ್ರಿ? AM ಟ್ಯೂರಿಂಗ್ ಅವಾರ್ಡ್. ಪ್ರಪಂಚದಲ್ಲೇ ಕಂಪ್ಯೂಟರ್ ಕ್ಷೇತ್ರ ನೀಡುವಂತಹ ಒಂದು ಶ್ರೇಷ್ಠವಾದ ಪ್ರಶಸ್ತಿ. ಓಕೆನಾ, ಸೊ ನೆಕ್ಸ್ಟ್ ENIAC UNIVAC ಅಂದ್ರೆ ಏನಂತ ಕೇಳಿದಾನೆ. ಇದನ್ನು KPSC ಗ್ರೂಪ್ 2016ರಲ್ಲಿ ಕೇಳಿದಾನೆ, ಗ್ರೂಪ್ ಸಿ. ಸೊ ಅದರ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು, ದ್ವಿತೀಯ ತಲೆಮಾರಿನ ಕಂಪ್ಯೂಟರ್ಗಳು, ತೃತೀಯ ತಲೆಮಾರಿನ ಕಂಪ್ಯೂಟರ್ಗಳು ಯಾವುದು ಅಲ್ಲ? ಆನ್ಸರ್ ಇದಕ್ಕೆ ನಿಮ್ಮ ಒಂದು ಉತ್ತರ? ಎ ಅಂತ ಆಗ್ತಿದ್ರಿ. ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಲೆನ್ ಟ್ಯೂರಿಂಗ್ ಅಂತ ಕರಿತಾರಲ್ರಿ. ಬಟ್ ಎಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ರಿ. ಓಕೆ, ಸೊ ಹಾಗಾದ್ರೆ ENIAC UNIVAC ಇವೇನ್ರಿ ಫಸ್ಟ್ ಜನರೇಷನ್ ಕಂಪ್ಯೂಟರ್. ಓಕೆನಾ, ಬಹಳ ಜನರಿಗೆ ಜನರೇಷನ್ ಆಫ್ ಕಂಪ್ಯೂಟರ್ ಟಾಪಿಕ್ ಸ್ವಲ್ಪ ಕ್ಲಿಯರ್ ಇರುತ್ತೆ. ಸೊ ಇವತ್ತೇನ್ ಮಾಡ್ರಿ, ಇವತ್ತೇನ್ ಎಷ್ಟು ಜನ ಕ್ಲಾಸಿಗೆ ಬಂದ್ರಲ್ಲ ಅಷ್ಟು ಜನ ಏನಪ್ಪ ಎಜುಕಾನ್ 24 ಈ ಒಂದು ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಏನ್ ಮಾಡ್ರಿ, ನೀವ್ ಏನ್ ಮಾಡಂತ ಕರಿ 24 ಅಂತ ಲಾಸ್ಟ್ ಯೂಸರ್ ನೇಮ್ ಕೊಡಿ. ನಿಮ್ಗೆ ಎಲ್ಲರೂ ಕಂಪ್ಯೂಟರ್ ಕೋರ್ಸ್ ನ ಪೇಡ್ ಅನ್ನ ಫ್ರೀ ಮಾಡ್ತೀನಿ. ಓಕೆನಾ, ಎಷ್ಟು ಜನ ಇವಾಗ ಅಟೆಂಡ್ ಆಗಿರಲ್ರಿ ಅಷ್ಟು ಜನ ಇವತ್ತು ಕ್ಲಾಸ್ ಯಾರು ಅಟೆಂಡ್ ಆಗಿರೋ ಇವ್ರು ಎಲ್ಲರಿಗೂ ಇವತ್ತು ನಾನು ಆಫರ್ ಕೊಡ್ತೀನಿ. ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆ ಎಷ್ಟು ಜನ ಏನಪ್ಪಾರ ಲಾಗಿನ್ ಹಾಕಿಸಿ 24 ಅಂತ ಒಂದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೊನೆಯಲ್ಲಿ 24 ಅಂತ ಕೊಡಿ. ಎಷ್ಟು ಜನ ಕೊಡ್ತಾರೆ ಅಷ್ಟು ಜನಕ್ಕೆ ಏನಪ್ಪ ಈ ಒಂದು ಕೋರ್ಸ್ ನ ಫ್ರೀ ಆಗಿ ಮಾಡ್ತೀನಿ, ಕಂಪ್ಯೂಟರ್ ಕೋರ್ಸ್ ನ. ನಮ್ಮ ಒಂದು ಆಪ್ ಲಾಗಿನ್ ಹಾಕಿಸಿ 24 ಅಂತ ನೀವು ಕೊಡಿ. ಇಲ್ಲಂತ ಕರಿ ನಮ್ಮ ಆಪ್ ಲಾಗಿನ್ ಹಾಕಿಸಿ ಅಲ್ಲಿ ವಾಟ್ಸ್ಆಪ್ ಸಿಂಬಲ್ ವಾಟ್ಸ್ಆಪ್ ಅಲ್ಲಿ ಕ್ಲಿಕ್ ಮಾಡ್ಕೇಸಿ ನೀವು 24 ಅಂತ ಜಸ್ಟ್ ಒಂದು ಮೆಸೇಜ್ ಮಾಡಿ ಸಾಕ್ರಿ, ನಿಮ್ಗೆ ಕಂಪ್ಯೂಟರ್ ಕೋರ್ಸ್ ನ ಫ್ರೀ ಆಗಿ ಮಾಡಿಕೊಡ್ತೀನಿ. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಅದರ ಕ್ವಶನ್ ಹೋಗೋಕ್ಕಿಂತ ಮುಂಚೆ UNIVAC ಅಂತ ಬಂದಾಗ ಈ ಒಂದು UNIVAC ಕಂಪ್ಯೂಟರ್ ನಲ್ಲಿ ಮ್ಯಾಗ್ನೆಟ್ ಟೇಪ್ ಅನ್ನು
ಇನ್ಪುಟ್ ಔಟ್ಪುಟ್ ಆಗಿ ಬಳಸ್ತಾರೆ. ಮ್ಯಾಗ್ನೆಟ್ ಟೇಪ್ ಅಂತ ಬಂದಾಗ ಇದೊಂದು ಸ್ಟೋರೇಜ್ ಡಿವೈಸ್. ಇದನ್ನ ಇನ್ಪುಟ್ ಔಟ್ಪುಟ್ ಆಗಿ ಯಾವೊಂದು ಕಂಪ್ಯೂಟರ್ ಬಳಸ್ತಾರೆ? UNIVAC. ಇವನ್ UNIVAC ಅಂತ ಬಂದಾಗ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳ್ತಾರ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಮರ್ಷಿಯಲ್ ಅಥವಾ ವಾಣಿಜ್ಯ ಡಿಜಿಟಲ್ ಕಂಪ್ಯೂಟರ್ ಅಂತ ಬಂದಾಗ ಯಾವ್ದ್ರಿ? UNISC. ಅಂದ್ರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಾರಾಟವಾದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಅಂತ ಹೇಳ್ಬೋದು. ಯಾವ್ದ್ರಿ? UNIVAC. ಪ್ರಪಂಚದಲ್ಲೇ ಮಾರಾಟವಾದಂತಹ ಮೊಟ್ಟ ಮೊದಲ ಕಂಪ್ಯೂಟರ್. ಈ ಒಂದು ಕಂಪ್ಯೂಟರ್ ಸೋಲಿಸಿದಂತಹ ಮಹಿಳೆ ಬಂದಾಗ ಯಾರ್ರಿ? ಶಕುಂತಲಾ ದೇವಿ. ಶಕುಂತಲಾ ದೇವಿ ಗೊತ್ತಲ್ರಿ? ಅಮೆರಿಕದವ್ರು ಏನ್ ಮಾಡ್ತಾರೆ? ಫಸ್ಟ್ ENIAC, ಅದಾದ ನಂತರ EDVAC ಇವೆರಡನ್ನ ಮಾರಾಟ ಮಾಡಲ್ರಿ. ಬಟ್ ಮಾರಾಟ ಮಾಡಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಅಂದಾಗ UNIVAC. ಇವಾಗ ಈ ಒಂದು UNIVAC ಈ ಒಂದು ಕಂಪ್ಯೂಟರ್ ಮಾರಾಟ ಮಾಡಿದಾಗ ನೆನಪಿರಲಿ, ಈ ಒಂದು ಅಮೆರಿಕದ ಪ್ರಪಂಚದಲ್ಲಿ ನಾವು ಒಂದು ಕಂಪ್ಯೂಟರ್ ಕಂಡಿದ್ದೀವಿ, ಅದೇ UNIVAC. ಇದನ್ನ ನಾವು ಮಾರಾಟ ಮಾಡ್ತೀವಿ, ಇದು ಬಹಳ ಸ್ಪೀಡ್ ಆಗಿ ಲೆಕ್ಕಾಚಾರ ಮಾಡ್ತಂತ ಹೇಳ್ತಾರ. ಅಂತ ಟೈಮಲ್ಲಿ ಈ ಒಂದು ಕಂಪ್ಯೂಟರ್ ಸೋಲಿಸುವಂತ ವ್ಯಕ್ತಿ ಯಾರು ಇಲ್ಲ ಅಂತ ಹೇಳ್ತಾರ. ಅಂತ ಟೈಮಲ್ಲಿ ಇಂಡಿಯಾ ಕಡೆ ರಿಪ್ಲೈ ಗೊತ್ತಾ, ನಿಮ್ಮ ಕಂಪ್ಯೂಟರ್ ಸೋಲಿಸುವಂತಹ ಮಹಿಳೆ ನಮ್ಮಲ್ಲಿ ಇದರಂತ ಹೇಳ್ತಾರ. ಅಂತ ಟೈಮಲ್ಲಿ ಈ ಒಂದು ಅಮೆರಿಕದಲ್ಲಿರುವಂತಹ UNIVAC ಒಂದ್ ಕಡೆ, ಶಕುಂತಲಾ ದೇವಿಯನ್ನ ಒಂದ್ ಕಡೆ ಕೂಡಿಸಿ ಒಂದ್ ಲೆಕ್ಕ ಕೊಡ್ತಾರೆ. ಅಂತ ಟೈಮಲ್ಲಿ ಈ ಶಕುಂತಲಾ ದೇವಿಯವರು ಏನ್ ಮಾಡ್ತಾರೆ? ಇದನ್ನ 30 ಸೆಕೆಂಡ್ ಒಳಗಡೆ ಮಾಡಿದ್ರೆ 40 ಸೆಕೆಂಡ್ ಮೇಲೆ ತಗೊಂಡುತ್ತೆ ಲೆಕ್ಕ. ಆವಾಗ ಇಡೀ ಪ್ರಪಂಚ ಒಪ್ಕೊಳುತ್ತೆ, ವಿಶ್ವಗುರು ಯಾರಂತ ಕರೆ? ಶಕುಂತಲಾ ದೇವಿ. ಅರ್ಥಲ್ರಿ? ಎಕ್ಸಾಮ್ ಅಲ್ಲಿ ಈ ಒಂದು ಕಂಪ್ಯೂಟರ್ ಲಾಂಗ್ ಫಾರ್ಮ್ ಕೇಳಿದಾನ. ಓಕೆನಾ? ಮೊನ್ನೆ BMTC ಸಂಡೇ ಆಯ್ತು ನೋಡ್ರಿ, ಅಲ್ಲಿ ಕೂಡ ಕೇಳಿದ್ದ. ಪ್ರಪಂಚದ ಮೊದಲ ಕಮರ್ಷಿಯಲ್ ಅಥವಾ ವಾಣಿಜ್ಯೇತರ ಕಂಪ್ಯೂಟರ್ ಯಾವ್ದಂತ ಕರೆ? UNIVAC. ನೆಕ್ಸ್ಟ್ ENISC, EDVAC, EDSAC ಇವುಗಳು ಇದರ ಉದಾಹರಣೆ ಆಗಿವೆ. ಇವೆಲ್ಲವೂ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದ್ರಿ. ಮೊದಲನೇ ಪೀಳಿಗೆ, 2ನೇ ಪೀಳಿಗೆ, 3ನೇ ಪೀಳಿಗೆ, 4ನೇ ಪೀಳಿಗೆ, 3ನೇ ಆಪ್ಷನ್ 4 ಇದಾವ. ಆನ್ಸರ್ ಏನಾಗ್ತರಿ? ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಯಾವ್ರಿ? ENISC, EDVAC, EDSAC. ಹಾಗಾದ್ರೆ ಇವುಗಳ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋದ್ರೆ, ಇಲ್ಲೊಂದು ಫೋಟೋ ಡಿಲೀಟ್ ಆಗಿದೆ. ನಾನೇ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ, ಓವರ್ ಆಗ್ಬಿಟ್ಟು. ಇವಾಗ ENIAC ಅಂತ ಬಂದಾಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ENIAC ಪ್ರಪಂಚದ ಮೊಟ್ಟ ಮೊದಲ ಯಶಸ್ವಿ ಕಂಪ್ಯೂಟರ್ ಯಾವ್ದಂತ ಕರೆ? ENIAC. ನೆಕ್ಸ್ಟ್ ಪ್ರಪಂಚದ 2ನೇ EDVAC. ಇದು ಪ್ರಪಂಚದ 2ನೇ ಕಂಪ್ಯೂಟರ್, ಸೆಕೆಂಡ್ ಕಂಪ್ಯೂಟರ್. ಅದಾದ ನಂತರ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಮಾರಾಟವಾದ ಕಂಪ್ಯೂಟರ್ UNIVAC. ಪ್ರಪಂಚದಲ್ಲಿ ಸ್ಟೋರೇಜ್ ಮಾಡಲು ಬಳಸಿದಂತಹ ಮೊದಲ ಕಂಪ್ಯೂಟರ್ EDSAC. ಇವಾಗ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟೆಡ್ ಆಟೋಮೆಟಿಕ್ ಅಂಡ್ ಕಂಪ್ಯೂಟರ್ ಇದ್ಯಾವ್ರಿ? ಪ್ರಪಂಚದ ಮೊಟ್ಟ ಮೊದಲ ಕಂಪ್ಯೂಟರ್. EDVAC ಅಂತ ಬಂದಾಗ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ವ್ಯಾಕ್ಯೂಮ್ ಟ್ಯೂಬ್ ಅನ್ನು, ಇದರಲ್ಲೂ ವ್ಯಾಕ್ಯೂಮ್ ಟ್ಯೂಬ್ ಇದೆ, ಬಟ್ ಸಂಪೂರ್ಣವಾಗಿ ವ್ಯಾಕ್ಯೂಮ್ ಟ್ಯೂಬ್ ಅನ್ನು ಅಳವಡಿಸಿದಂತಹ ಕಂಪ್ಯೂಟರ್ ಯಾವ್ದ್ರಿ? EDVAC. ಓಕೆನಾ? ಮಾರಾಟವಾದ ಕಂಪ್ಯೂಟರ್ ಯಾವ್ದ್ರಿ? UNISC. ಓಕೆನಾ? EDVAC ಅಂದ್ರೆ ಸ್ಟೋರೇಜ್ ಮಾಡಿದ ಕಂಪ್ಯೂಟರ್. ಸ್ವಲ್ಪ ಇಲ್ಲಿ UNIVAC ಅಂತ ಬಂದಾಗ ಇವತ್ತು ಇದ್ರ ಬಗ್ಗೆ ಇನ್ಪುಟ್ ಔಟ್ಪುಟ್ ಆಗಿ ಯಾವ್ದು ಬಳಸ್ತಾರೆ? ಮ್ಯಾಗ್ನೆಟ್ ಟೇಪ್. ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಶಕುಂತಲಾ ದೇವಿ ಇದೊಂದು ಓಡಿಸಿದಾರೆ. ಅದಾದ್ಮೇಲೆ ಮತ್ತೊಂದಿಷ್ಟು ಕಂಪ್ಯೂಟರ್ ಬರ್ತಾರೆ. IBM 650 ಅಂತ ಬಂದಾಗ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಮಷಿನ್ ಕಾರ್ಪೊರೇಷನ್ ಸಂಸ್ಥೆ ಅಭಿವೃದ್ಧಿಪಡಿಸಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವ್ದ್ರಿ? IBM 650. IBM ಅಂತ ಬಂದಾಗ ಇಂಟರ್ನ್ಯಾಷನಲ್ ಬಿಸಿನೆಸ್ ಮಷಿನ್ ಕಾರ್ಪೊರೇಷನ್ ಅಂತ ಹೇಳ್ತಾರೆ. ಇವತ್ತು ಡೆಲ್, HP ಅಂತ ಇದೆ ನೋಡ್ರಿ. ಫಸ್ಟ್ ಟೈಮ್ ಬಂದಂತ ಕಂಪನಿ ಅಂತ ಬಂದಾಗ ಯಾವ್ದ್ರಿ? IBM. ಅದಾದ ನಂತರ IBM ಸಂಸ್ಥೆ ಮೊದಲ ಬಾರಿಗೆ ಏನಪ್ಪರ ಈ ಒಂದು ಸೈನ್ಸ್ ಗೋಸ್ಕರ ಮಾರಾಟ ಮಾಡಿದಂತ ಕಂಪ್ಯೂಟರ್ ಅಂದಾಗ IBM 701. ಇದು ಪ್ರಪಂಚದ ಮೊಟ್ಟ ಮೊದಲ ಏನಪ್ಪರ ಫಸ್ಟ್ ಕಮರ್ಷಿಯಲ್ ಸೈನ್ಸ್ ಕಂಪ್ಯೂಟರ್. ನೆಕ್ಸ್ಟ್ EDSAC ಅಂತ ಬಂದಾಗ ಎಲೆಕ್ಟ್ರೋ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್. ಫಸ್ಟ್ ಟೈಮ್ ಏನಪ್ಪರ ಇದರಲ್ಲಿ ಡಾಟಾನ ಪ್ರೋಗ್ರಾಮ್ ಮಾಡಿ ರನ್ ಮಾಡಿದಂತಹ ಮೊಟ್ಟ ಮೊದಲ ಕಂಪ್ಯೂಟರ್ ಅಂದಾಗ EDSAC. ಕ್ಲಿಯರಾ? ನೆಕ್ಸ್ಟ್ UNIVAC ಈ ರೀತಿ ಕರೆಯುವರು. ಏನಂತ ಕರೀತಾರೆ? ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್, ಅಂದ್ರೆ ಯೂನಿವರ್ಸಲ್ ಸ್ವಯಂ ಚಾಲಿತ ಕಂಪ್ಯೂಟರ್ ಇದೆ ನೋಡ್ರಿ. ನೆಕ್ಸ್ಟ್ 2ನೇ
ತಲೆಮಾರಿನ ಕಂಪ್ಯೂಟರ್ ಅಭಿವೃದ್ಧಿಪಡಿಸಿದ ಅವಧಿ ಯಾವುದು? ಸೆಕೆಂಡ್ ಜನರೇಷನ್ ಒಂದು ಇಯರ್ ಕೇಳಿದಾನ. ಸೊ ಫಸ್ಟ್ ಜನರೇಷನ್ ಬಂದು ಸ್ಟಾರ್ಟಿಂಗ್ ಹೇಳಿದೆ ನಿಮ್ಗೆ, ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. 1940ರಿಂದ 55, 1956ರಿಂದ 63, 1965ರಿಂದ 1970, ಆಪ್ಷನ್ ಡಿ 1970ರಿಂದ 1990. ಆನ್ಸರ್ ಬಿ ಅಂತ ಆಗ್ತೀರಿ. ಸ್ಟಾರ್ಟಿಂಗ್ ಇದ್ರ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಶೂರ ಶಿವು ಹಿರೇಮಠ್ ಬಿ ಅಂತ ಆಗ್ತಾ. ಅಂಬಿಕಾ ನಾಯಕ್ ಓಲ್ಡ್ ಕ್ವಶನ್, ಈ ಕ್ವಶನ್ ಅಮ್ಮ. ನಿಮ್ಮ ಆನ್ಸರ್ ಏನ್ರಿ? ಸರಿಯಾಗಿದೆ. ಸೊ ಏನಪ್ಪಾ ಅಂದ್ರೆ ಯಾವ್ದ್ರಿ? 1956ರಿಂದ 1963. ಫಸ್ಟ್ ಬಂದಾಗ 1940ರಿಂದ 1955. ನೆಕ್ಸ್ಟ್ 1956ರಿಂದ 1963 ಸೆಕೆಂಡ್. ಥರ್ಡ್ ಬಂದಾಗ 1964ರಿಂದ 1971. ಸೊ 1971ರಿಂದ ಪ್ರೆಸೆಂಟ್ ನಾವು ನೀವು ಬಳಸುವಂತ ಕಂಪ್ಯೂಟರ್ ಅಂದಾಗ ಫೋರ್ತ್ ಜನರೇಷನ್. ಅದೇ ಪ್ರೆಸೆಂಟ್ ಮತ್ತು ಫ್ಯೂಚರ್ ಬಳಸೋದೇನಪ್ಪ, ಇವತ್ತು ಇಸ್ರೋ DRDO ಅಂತ ಬಂದಾಗ ಇದು ಫಿಫ್ತ್, ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್. ಓಕೆನಾ? ಬಹಳ ಜನ ಹೇಳ್ತಾರೆ ಫಿಫ್ತ್ ಜನರೇಷನ್ ನಾವಿರೋದು ಫೋರ್ತ್ ಜನರೇಷನ್. ನೆಕ್ಸ್ಟ್, ನಿಗೂಢ ಬೈನರಿ ಯಂತ್ರ ಭಾಷೆಯನ್ನು ಸಾಂಕೇತಿಕ ಅಥವಾ ಅಸೆಂಬ್ಲಿಕ್ ಭಾಷೆಯನ್ನಾಗಿಸಲು ಪ್ರೋಗ್ರಾಂಗಳಿಗೆ ಅನುಮತಿಸುವ ನಿರ್ದಿಷ್ಟ ಸಂಖ್ಯೆ ಸೂಚನೆಗಳನ್ನು ಪದಗಳಲ್ಲಿ ನೀಡುವ ಚಲಿಸುವ ಈ ಕಂಪ್ಯೂಟರ್ ಯಾವ ತಲೆಮಾರಿನ ಕಂಪ್ಯೂಟರ್ಗಳು? ಅಂದ್ರೆ ಅಸೆಂಬ್ಲಿ ಭಾಷೆಯನ್ನು ಯಾವೊಂದು ಪೀಳಿಗೆಯಲ್ಲಿ ಅಭಿವೃದ್ಧಿಪಡಿಸಲಾಯಿತು? ನಾ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಅಸೆಂಬ್ಲಿ ಭಾಷೆಯನ್ನು ಯಾವ ಪೀಳಿಗೆಯಲ್ಲಿ ಅಭಿವೃದ್ಧಿಪಡಿಸಲಾಯಿತು? ಸೊ ಫಸ್ಟ್ ಬಳಸಿದೇನ್ರಿ ಮಷಿನ್ ಬರುತ್ತೆ, ಸೆಕೆಂಡ್ ಬರೋದೇನ್ರಿ ಅಸೆಂಬ್ಲಿ ಬರುತ್ತೆ. ಫಸ್ಟ್ ಸೆಕೆಂಡ್ ಅಂತ ಬಂದಾಗ ಫಸ್ಟ್ ಮಷೀನ್, ಆಮೇಲೆ ಅಸೆಂಬ್ಲಿ. ಮೂರನೇ ಪೀಳಿಗೆ, ನಾಲ್ಕನೇ ಪೀಳಿಗೆ, ಐದನೇ ಪೀಳಿಗೆ ಬಳಸಿದೇನ್ರಿ ಹೈ ಲೆವೆಲ್ ಲ್ಯಾಂಗ್ವೇಜ್. ಹಾಗಾದ್ರೆ ಇವಾಗ ಇದಕ್ಕೆ ಆನ್ಸರ್ ಏನಾಗ್ಬೋದ್ರಿ? ಸೆಕೆಂಡ್ ಜನರೇಷನ್. ಎರಡನೇ ಪೀಳಿಗೆಯಲ್ಲಿ ಬಳಸಿದಂತಹ ಭಾಷೆ ಅಲ್ರಿ ಅಸೆಂಬ್ಲಿ. ಫಸ್ಟ್ ಜನರೇಷನ್ ಬಳಸಿದೇನ್ರಿ ಮಷಿನ್. ಸೊ 3, 4, 5 ಬಳಸಿದೇನ್ರಿ ಹೈ ಲೆವೆಲ್. ಹೈ ಲೆವೆಲ್ ಅಂದ್ರೆ C++, ಜಾವಾ, ಪೈಥಾನ್ ಬರುತ್ತೆ. ಓಕೆನಾ? ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ನೆಕ್ಸ್ಟ್ IBM 1401 ಎಂಬುದು ಸೊ ಏನಾಗಿದೆ? ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಮೂರನೇ ಪೀಳಿಗೆನ, ನಾಲ್ಕನೇ ಪೀಳಿಗೆ? ಇವೆಲ್ಲರೂ ನೀವು ಆನ್ಸರ್ ಮಾಡ್ಬೇಕಾದ್ರೆ ನನ್ನ ಒಂದು ಎಜು ಕನ್ನಡ 24 ಈ ಒಂದು ಆಪ್ ನಲ್ಲಿರುವಂತಹ ಕಂಪ್ಯೂಟರ್ ಕ್ಲಾಸ್ ನೀವು ಸಂಪೂರ್ಣ ಕೇಳ್ಬೇಕು. ಅವಾಗ ಇವ್ರು ನೀಟಾಗಿ ಅರ್ಥ ಮಾಡ್ತೀರಿ. ಯಾಕಂತಂದ್ರೆ ಈ ಸಲ ವಿಲೇಜ್ ಅಕೌಂಟೆಂಟ್ ಅಂತ ಇದೆ. ಸೊ ಅಲ್ಲಿ 1000 ಪೋಸ್ಟ್ ಇದಾವ, ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿದಾರ. ಬಟ್ ನಮ್ಮ ಒಂದು ವಿದ್ಯಾರ್ಥಿಗಳು ಅದ್ರ ಒಂದು 100 ಜನ ಇರ್ಬೇಕು. ಇದು ನನ್ನ ಒಂದು ಬಯಕೆ, ಆ ಒಂದು ಉದ್ದೇಶದಿಂದ ಈ ಒಂದು ಮ್ಯಾರಥಾನ್ ಮಾಡ್ತಾ ಇದೀನಿ. ಇನ್ ಮುಂದೆ ಏನಪ್ಪರ ಯಾರು ಬರ್ಲಿ ಬಿಡ್ಲಿ, ಒಬ್ಬ ವ್ಯಕ್ತಿ ಬಂದ್ರು ಕೂಡ ಏನಪ್ಪರ ಈ ಒಂದು ಕ್ಲಾಸ್ ನ ಕಂಟಿನ್ಯೂ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಗ್ಯಾಪ್ ಮಾಡಲ್ಲ. ನಿರಂತರವಾಗಿ 30 ದಿನ ನಂತರ ಕೂಡ ಏನಪ್ಪರ ಎಷ್ಟು ದಿನ ಅಷ್ಟು ದಿನ ಏನಪ್ಪರ 2000+ ಕ್ವಶನ್ ನಾ ಏನ್ ಮಾಡೋದು ಬಿಡಿಸ್ತೀನಿ. ಮತ್ತೆ ಅದಾದ ನಂತರ ನೆಕ್ಸ್ಟ್ ಅಪ್ಕಮಿಂಗ್ ಕ್ವಶನ್ ಬಿಡಿಸೋಣ ಅಂತ. ಆನ್ಲೈನ್ ದಲ್ಲಿ ಕೆಲವೊಂದು ಇವಿದರ ಕ್ವಶನ್, ವೆಬ್ಸೈಟ್ ಕ್ವಶನ್ ಇದಾವ. ಆ ವೆಬ್ಸೈಟ್ ಕ್ವಶನ್ ನೆಕ್ಸ್ಟ್ ಬಿಡಿಸುವಂತ ಕೆಲಸ ಮಾಡೋಣ ಅಂತ. ಸೊ ಹಾಗಾದ್ರೆ IBM ಅಂತ ಬಂದಾಗ 140 ಅಂದ್ರೆ ಎರಡನೇ ಪೀಳಿಗೆಯಲ್ಲಿ ಏನಪ್ಪರ ಮಾರಾಟವಾದ, ನೇಪಾಳದಲ್ಲಿ ಮಾರಾಟವಾದಂತಹ ಮೊಟ್ಟ ಮೊದಲ ಕಂಪ್ಯೂಟರ್. ಸ್ಟಾರ್ಟಿಂಗ್ ಹೇಳಿದ್ದೀನಿ ನಿಮ್ಗೆ ಇದ್ರ ಬಗ್ಗೆ. IBM ಅಂತ ಬಂದಾಗ ಇದೊಂದು ಮೇನ್ ಫ್ರೇಮ್ ಕಂಪ್ಯೂಟರ್, ನೇಪಾಳದಲ್ಲಿ ಮಾರಾಟವಾದಂತಹ ಮೊಟ್ಟ ಮೊದಲ ಕಂಪ್ಯೂಟರ್. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಸ್ವಲ್ಪ ಹೋಗಿನ ಮುಂಚೆ ಈ ಒಂದು IBM ಅಂತ ಬಂದಾಗ ಇಲ್ಲಿದೆ ನೋಡ್ರಿ. ಸೊ ಇದು ಏನಪ್ಪರ ಒಂದು ಒಳ್ಳೆ ಬೆಲೆಗೆ ಸಿಗುವಂತಹ ಅಡ್ವಾನ್ಸ್ ಟೆಕ್ನಾಲಜಿ ಅನ್ನು ಹೊಂದಿರುವಂತಹ ಕಂಪ್ಯೂಟರ್ ಆಗಿತ್ತು. ಇದನ್ನು ಅಕ್ಟೋಬರ್ 5, 1959ರಲ್ಲಿ IBM ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ. ಯಾವ್ದ್ರಿ? IBM 140 ಇದನ್ನ ಅಭಿವೃದ್ಧಿಪಡಿಸಿದೆ. ಇದನ್ನು ಅಡ್ವಾನ್ಸ್ ಟೆಕ್ನಾಲಜಿ ಮತ್ತೆ ಲೇಟೆಸ್ಟ್ ಆಗಿತ್ತು.
ಯಾವ್ದ್ರಿ ಈ ಒಂದು IBM 1401. ಸೊ ಹಾಗಾದ್ರೆ IBM ಸಂಸ್ಥೆ ಬಗ್ಗೆ ನೋಡ್ತಾ ಹೋದ್ರೆ ಈ ಒಂದು IBM ಸಂಸ್ಥೆ ಅಂತ ಬಂದಾಗ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಇದೆ ರೀ. ಈ ಒಂದು IBM ಸಂಸ್ಥೆಗೆ ಒಂದು ಮೂಲ ಹೆಸರು ನೀಡಿದವರು ಯಾರಂತ ಪಾಲ್ ರಾಂಡ್ ಅಂತ ಎದ್ ಬರ್ತಾರೆ. ಸೊ ಒಂದೇ ನಿಮಿಷ ಹಾಗೆ ರೀ, ಸ್ವಲ್ಪ ಏನಪ್ಪಾರ ಈ ಒಂದು ಲ್ಯಾಪ್ಟಾಪ್ ಸ್ವಲ್ಪ ಚಾರ್ಜ್ ಕಡಿಮೆ ಇದ್ದಂಗಿದೆ, ಸ್ವಲ್ಪ ಚಾರ್ಜ್ ಆಗ್ತದೆ. ಹಾಗೆ ಒಂದೇ ನಿಮಿಷ ವೇಟ್ ಮಾಡ್ರಿ. ಸೊ ಚಾರ್ಜ್ ಕನೆಕ್ಟ್ ಆಯ್ತು. ಇವಾಗ ನಾವು ಕ್ಲಾಸ್ ಕಂಟಿನ್ಯೂ ಮಾಡೋಣ. ಸೊ ನಿಮ್ಮ ಒಂದು ಪೇಷನ್ಸ್ಗೆ ಧನ್ಯವಾದಗಳು. ಸೊ ಬಹಳ ಜನ ಬಂದು ಹೋಗ್ತಾ ಇದಾರೆ ಇವತ್ತೆಲ್ಲ, ಏನಪ್ಪ ನೋಡ್ತಾ ಇದಾರೆ ಎಲ್ಲರೂ. IBM ಅಂತ ಏನಪ್ಪ ಒಂದು ಹೆಸರು ನೀಡಿದವ್ರು ಯಾರು, ಪಾಲ್ ರಾಂಡ್ ಅಂತ ಬರ್ತಾರೆ. ಇವರು 1977ರಲ್ಲಿ IBM ಅಂತ ಒಂದು ನಿಖರವಾದ ಹೆಸರನ್ನು ಗುರುತಿಸ್ತಾರ. ಹಾಗಾದ್ರೆ IBMಗೆ ಪ್ರಸ್ತುತ CEO ಚೇರ್ಮನ್ ಬಂದಾಗ ಅರವಿಂದ್ ಕೃಷ್ಣ ಅಂತ ನಮ್ಮ ಇಂಡಿಯನ್. ಮತ್ತೆ ಅದಕ್ಕೆ ವೈಸ್ ಚೇರ್ಮನ್ ಬಂದಾಗ ಗ್ರೇ ಕೋನ್ ಅಂತ ಇದ್ದಾರೆ ನೋಡ್ರಿ, ಇವ್ರೇನಪ್ಪ ವೈಸ್ ಚೇರ್ಮನ್. ಬಟ್ ನೆನಪಿರ್ಲಿ, ಪ್ರಪಂಚದಲ್ಲಿ ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಏನಪ್ಪ CEO ಅಂತ ಬಂದಾಗ, ಮುಖ್ಯಸ್ಥರು ಅಂತ ಬಂದಾಗ ನಮ್ಮ ಇಂಡಿಯನ್ಸ್ ಇದಾರೆ. ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊರಿ. ಇದ್ರ ಬಗ್ಗೆ ಏನಪ್ಪ ನೋಟ್ಸ್ ನ ನಮ್ಮ ಒಂದು ಎಜುಕಾನ್ 24 ಈ ಒಂದು ಆಪ್ ಅಲ್ಲಿ ಹಾಕಿದ್ದೀನಿ. ಫೇಮಸ್ ಏನಪ್ಪ ಸಂಸ್ಥೆಗಳ ಒಂದು ಸ್ಥಾಪನೆ ಮಾಡಿದವರು ಮತ್ತೆ CEOಗಳದ್ದು ಸ್ವಲ್ಪ ಲಿಸ್ಟ್ ಹಾಕಿದ್ದೀನಿ. ಸ್ವಲ್ಪ ಒಂದು ಆಪ್ ಹೋಗಿ ನೀವು ಭೇಟಿ ನೀಡಿ ಅಲ್ಲಿ ಡಾಟಾನ ಕಲೆಕ್ಟ್ ಮಾಡ್ಕೊಡಿ. ಹಾಗಾದ್ರೆ ನೆಕ್ಸ್ಟ್ ಆನ್ಸರ್ ಮಾಡಿ. ನೆಕ್ಸ್ಟ್ DB ಅಂತ ಮಾಡ್ತಾ ಇದ್ರಿ. ಇವತ್ತು ನಾನು ಅದ್ರ ಬಗ್ಗೆ ಹೇಳಿದೀವಿ. ಯಾವ್ದ್ರಿ IBM 1401 ನೇಪಾಳದಲ್ಲಿ ಪರಿಚಯಿಸಿದ ಮೊದಲ ಕಂಪ್ಯೂಟರ್. ಓಕೆನಾ. ನೆಕ್ಸ್ಟ್ ಎರಡನೇ ಪೀಳಿಗೆಯ ಕಂಪ್ಯೂಟರ್ಗಳು IC ಬಳಸುತ್ತಿದ್ದರು, ಟ್ರಾನ್ಸ್ಟರ್ ಬಳಸುತ್ತಿದ್ದರು, ನಿರ್ವಾತನಾಳಿಕೆ ಬಳಸುತ್ತಿದ್ದವು ಅಂತ ಆಗಿದೆ. ಇದು ಗೂಗಲ್ ಇಂದ ಟ್ರಾನ್ಸ್ಲೇಟರ್ ಹಿಂಗೆ ಇರ್ತಾವ್ರಿ. ಮೈಕ್ರೋ ಪ್ರೊಸೆಸರ್ ಬಳಸುತ್ತಿದ್ದವು. ಅದ್ರ ಆನ್ಸರ್ ಏನಾಗ್ತರಿ, DB ಅಂತ ಹಾಕ್ತಿದ್ರಿ. ಓಕೆನಾ. ಸೊ IC ಅಂತ ಬಂದಾಗ ಇದು ಥರ್ಡ್ ಜನರೇಷನ್, ಟ್ರಾನ್ಸ್ಟರ್ ಅಂದಾಗ ಸೆಕೆಂಡ್ ಜನರೇಷನ್, ನಿರ್ವಾತನಾಳಿಕೆ ಅಂದಾಗ ವ್ಯಾಕ್ಯೂಮ್ ಟ್ಯೂಬ್ ಫಸ್ಟ್ ಜನರೇಷನ್, ಮೈಕ್ರೋ ಪ್ರೊಸೆಸರ್ ಅಂದಾಗ ಫೋರ್ತ್ ಜನರೇಷನ್. ಕ್ಲಿಯರಾ. ಹಾಗಾದ್ರೆ ಫಸ್ಟ್ ಜನರೇಷನ್ ಬಳಸಿದೇನ್ರಿ ವ್ಯಾಕ್ಯೂಮ್ ಟ್ಯೂಬ್ಸ್, ಸೆಕೆಂಡ್ ಬಂದಾಗ ಟ್ರಾನ್ಸ್ಟರ್, ಥರ್ಡ್ ಅಂದಾಗ IC, ಫೋರ್ತ್ ಅಂದಾಗ ಏನ್ರಿ ಮೈಕ್ರೋ ಪ್ರೊಸೆಸರ್. ನೆಕ್ಸ್ಟ್ ಇಂಟೀರಿಯರ್ ಸರ್ಕ್ಯೂಟ್ ಕೆಳಗಿನ ಯಾವ ಪೀಳಿಗೆ ಕಂಪ್ಯೂಟರ್ಗಳಿಗೆ ಸೇರಿದೆ? ಇದಕ್ಕೆ ಅಂಬಿಕಾ, A ಜ್ಯೋತಿ, B ಅಂತ ಹಾಕ್ತಾ ಇದ್ರಿ. ಓಲ್ಡ್ ಕ್ವಶನ್ ಹಾಕಿರಮ್ಮ. ಆನ್ಸರ್ IC. ಆನ್ಸರ್ ಮಾಡಿ. ಅಂಬಿಕಾ A ಅಂತ ಹಾಕ್ರಿ, ಅನು D ಅಂತ ಹಾಕ್ರಿ. ಆನ್ಸರ್ ಹೇಳ್ಬೇಕಂತ ಕರಿ ಥರ್ಡ್ ಜನರೇಷನ್. ಸೊ ಇವತ್ತಾನೆ IC ಅಂತ ಹೇಳಿದ್ರೆ ನೋಡ್ರಿ, IC ಅಂತ ಬಂದಾಗ ಥರ್ಡ್ ಜನರೇಷನ್. ಇದನ್ನ ಏನಪ್ಪ ಲೇಬರ್ ಇನ್ಸ್ಪೆಕ್ಟರ್ HK 2023ರಲ್ಲಿ ಕೇಳಿದಂತ ಕ್ವಶನ್. ಸೊ ನೆಕ್ಸ್ಟ್ ಐದನೇ ಪೀಳಿಗೆ ಬರೋದೇನಪ್ಪ ಇದರಲ್ಲಿ ULSIC, ಇದರಲ್ಲಿ AI ಬಳಸ್ತಾರೆ. ಯಾವ್ದನ್ನಲ್ಲಿ ಐದನೇ ಪೀಳಿಗೆ AI ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು AI ನ ಯಾವ ಒಂದು ಪೀಳಿಗೆಯಲ್ಲಿ ಅಭಿವೃದ್ಧಿಪಡಿಸಿದ್ರೆ ಐದನೇ ಪೀಳಿಗೆ. ಈ ಒಂದು AI ನ ಯಾವ್ದ್ರಲ್ಲಿ ಅಳವಡಿಸಿದ್ರೆ ರೋಬೋ. GPSTR 2022ರಲ್ಲಿ ಕೇಳಿದಂತ ಕ್ವಶನ್. ರೋಬೋಟಿಕ್ಸ್ ಗಳನ್ನು ಯಾವ ಪೀಳಿಗೆಯಲ್ಲಿ ಅಭಿವೃದ್ಧಿಪಡಿಸಲಾಯಿತು? ಯಾವ್ದ್ರಿ ಐದನೇ ಪೀಳಿಗೆ. ನೆಕ್ಸ್ಟ್ ಫೋರ್ತ್ ಜನರೇಷನ್ ಬಂದಾಗ ಇದರಲ್ಲಿ ಮೈಕ್ರೋ ಪ್ರೊಸೆಸರ್ ಚಿಪ್ ಅನ್ನ ಅಳವಡಿಸ್ತಾರೆ. ಯಾವ್ದ್ರಲ್ಲಿ ಫೋರ್ತ್ ಜನರೇಷನ್. ಇವತ್ತು ನಿಮ್ಮ ಒಂದು ಮೊಬೈಲ್ ಅಂತ ಬಂದಾಗ ಅದರೊಳಗಡೆ ಮೈಕ್ರೋ ಪ್ರೊಸೆಸರ್ ಚಿಪ್ ಇದೆ ನೋಡ್ರಿ, ಇದನ್ನ ಫೋರ್ತ್ ಜನರೇಷನ್. ಹಾಗಾದ್ರೆ ಪ್ರಪಂಚದ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಬಂದಾಗ ಸೊ ಇಂಟೆಲ್ 4004 ಇದು ಪ್ರಪಂಚದ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್. ಓಕೆನಾ. ಈ ತರ ಎಲ್ಲ ಕ್ವಿಜ್ ಇರುವಂತ ಕ್ವಶನ್ ಎಲ್ಲ ಕೇಳ್ತಾ ಇರ್ತಾನೆ, ಇವೆಲ್ಲ ನಿಮ್ಗೆ ಓದ್ಕೊಳ್ಬೇಕು. ಸೆಕೆಂಡ್ ಜನರೇಷನ್ ಬಂದಾಗ ಯಾವ್ದ್ರಿ ಟ್ರಾನ್ಸ್ಟರ್. ಸೊ ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಫಸ್ಟ್ ಏನಿದೆ, ಎರಡನೇ ತಲೆಮಾರಿನ ಕಂಪ್ಯೂಟರ್ ಪ್ರಮುಖ ಘಟಕವೆಂದರೆ ನಿರ್ವಾತನಾಳಿಕೆ. ಎರಡನೇ ಪೀಳಿಗೆಯಲ್ಲಿ ನಿರ್ವಾತನಾಳಿಕೆ ವ್ಯಾಕ್ಯೂಮ್ ಟ್ಯೂಬ್ ನ ಬಳಸಲ್ಲ. ಓಕೆನಾ. ಹಾಗಾದ್ರೆ ಫಸ್ಟ್ ಕ್ವಶನ್ ಇಸ್ ಏನಪ್ಪ ರಾಂಗ್ ಅಂತ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್, ಮೂರನೇ ತಲೆಮಾರಿನ ಅಂದ್ರೆ ಮೂರನೇ ಪೀಳಿಗೆಯಲ್ಲಿ ಕಂಪ್ಯೂಟರ್ಗಳಲ್ಲಿ ಬಳಕೆಯಾಗುವ ಮುಖ್ಯ ವಿದ್ಯುನ್ಮಯ ಅಂದ್ರೆ ಎಲೆಕ್ಟ್ರಿಕಲ್. ಓಕೆನಾ. ನೆಕ್ಸ್ಟ್ ಘಟಕಗಳೆಂದರೆ ಸಮಗ್ರ ಮಂಡಳ. ಸಮಗ್ರ ಮಂಡಳ ಬಂದಾಗ ಡೇಟಾವನ್ನು ಸ್ಟೋರ್ ಮಾಡೋದಂತ ಅನ್ಕೋಬಹುದು.
ನೆಕ್ಸ್ಟ್ ಅದೇ ಐ ಸಿ ಬೋರ್ಡ್ ಅಂತೀರಿ ನೋಡ್ರಿ, ಅದು ಐ ಸಿ ಬೋರ್ಡ್ಗೆ ಕನ್ನಡದಲ್ಲಿ ಸಮಗ್ರ ಮಂಡಲ ಅಂತಿದೆ ನೋಡ್ರಿ. ಹಾಗಾದ್ರೆ ಸೊ ಇವಾಗ ಸಮಗ್ರ ಮಂಡಲ ಅಂದ್ರೆ ಐ ಸಿ ಬೋರ್ಡ್ಗೆ ಏನಂತ ಸಮಗ್ರ ಮಂಡಲ ಅಂತ ಕೊಟ್ಟೆ ನಾನು. ಸ್ವಲ್ಪ ಕನ್ನಡ ವರ್ಡ್ ಸ್ವಲ್ಪ ಸ್ವಲ್ಪ ಕಷ್ಟ ಆಗುತ್ತೆ, ಅದ್ರ ಅರ್ಥ ಮಾಡ್ಕೋಬೇಕು ಓಕೆನಾ. ಸೊ ಅದರ ಆನ್ಸರ್ ಏನಾಗ್ತದೆ, ಎರಡನೇದು ಮಾತ್ರ ಸರಿ ಓಕೆನಾ. ದೊಡ್ಡ ಆ ಮಾತ್ರ ಸರಿ, ಒಂದೇದು ತಪ್ಪು. ಯಾಕಂತಂದ್ರೆ ಎರಡನೇ ಪೀಳಿಗೆಯಲ್ಲಿ ಯಾವುದೇ ಕಾರಣಕ್ಕೂ ನಿರ್ವಾತ ನಾಳಿಕೆ ಬಳಸೋದೇನಪ್ಪ ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ ನ ಬಳಸ್ತಾರ. ನೆಕ್ಸ್ಟ್, ಯಾವ ಪೀಳಿಗೆಯ ಗಣಕ ಯಂತ್ರಗಳಲ್ಲಿ MS DOS ಮತ್ತು MS ವಿಂಡೋಸ್ ಉಪಯೋಗವನ್ನು ಅಭಿವೃದ್ಧಿಪಡಿಸಲಾಯಿತು ಅಂತ ಬಂತು. ವೆಂಕಿ ನಾಯಕ್ ಹಾಯ್ ಸರ್, ಹಾಯ್ ರೀ. ಸಿ ಅಂತ ಹಾಕಿದ್ರಿ, ಮೂರನೇ ಪೀಳಿಗೆ. ನಿಮ್ಗೆ ಸಾಫ್ಟ್ವೇರ್ ಅಂತ ಬರುತ್ತೆ. ಸಾಫ್ಟ್ವೇರ್ 2 ಟೈಪ್ಸ್ ಇದೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್ ಓಕೆನಾ. ಸಿಸ್ಟಮ್ ಸಾಫ್ಟ್ವೇರ್ಗೆ ಮತ್ತೊಂದು ಹೆಸರು ನೋಡ್ತಾ ಹೋದ್ರೆ OS ಅಂತ ಹೇಳ್ತಾರೆ ಓಕೆನಾ. ಸಿಸ್ಟಮ್ ಸಾಫ್ಟ್ವೇರ್ ಮತ್ತೊಂದು ಹೆಸರು OS ಅಂತ ಹೇಳ್ತಾರೆ. OS ನೆನಪಿರ್ಲಿ, OS ಅಂತ ಬಂದಾಗ ಈ ಒಂದು OS ನ ಅಭಿವೃದ್ಧಿಪಡಿಸಿದ್ದು ಪೀಳಿಗೆ ಅಂದಾಗ 3rd ಜನರೇಷನ್. ಬಟ್ MS ವಿಂಡೋಸ್ MS DOS ನ ಯಾವ ಒಂದು ಪೀಳಿಗೆಯಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾರೆ ಅಂತಿಕ್ರೆ 4ನೇ ಪೀಳಿಗೆಯಲ್ಲಿ ಓಕೆನಾ. ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೊಂಡ್ರೆ ಮೇನು MS ವಿಂಡೋಸ್ ಮತ್ತು MS DOS ನ ಉಪಯೋಗ ಮಾಡಿದ್ದು 4th ಜನರೇಷನ್. OS ಅಂತ ಬಂದಾಗ ಅದನ್ನು ಏನಪ್ಪ 3ನೇ ಪೀಳಿಗೆಯಲ್ಲಿ ಕಂಟಿನ್ಯೂ ಆಯ್ತು. ಯಾಕಂತಂದ್ರೆ ರಿಯಲ್ ಟೈಮ್ OS ಅಂತ ಬರ್ತಾವ್ರಿ, ಇವೆಲ್ಲ OS ಅಂತ ಬಂದಾಗ 2ನೇ ಪೀಳಿಗೆಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಪರ್ಫೆಕ್ಟ್ ಆಗಿ ಅಂತ ಬಂದಾಗ 3ನೇ ಪೀಳಿಗೆಯಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು 3ನೇ ಪೀಳಿಗೆಯಲ್ಲಿ IBM 360 ಅಂತ ಬರುತ್ತೆ. ಈ ಒಂದು IBM 360 ಅಲ್ಲಿ ಏನಪ್ಪ ಮೊದಲ OS ನ ಇನ್ಸ್ಟಾಲ್ ಮಾಡ್ತಾರೆ. ಯಾವ್ದ್ರಿ IBM 360. ಅದ್ರಗೋಸ್ಕರ ನೆನಪಿರಲಿ, ಈ ಒಂದು 4ನೇ ಪೀಳಿಗೆಯಲ್ಲಿ MS DOS ಮತ್ತು MS ವಿಂಡೋಸ್ ನ ಅಭಿವೃದ್ಧಿಪಡಿಸ್ತಾರೆ. ಫಸ್ಟ್ ಸೆಕೆಂಡ್ ಬಂದಾಗ ಮಷೀನ್ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಅಸೆಂಬ್ಲಿ ಲ್ಯಾಂಗ್ವೇಜ್. 3ನೇ ಪೀಳಿಗೆಯಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಬಳಸೋದ್ರಿಂದ OS ನೆನಪರ 3ನೇ ಪೀಳಿಗೆಯಲ್ಲಿ ಆರಂಭ ಮಾಡ್ತಾರ, ಅಭಿವೃದ್ಧಿಪಡಿಸ್ತಾರೆ 3ನೇ ಪೀಳಿಗೆ. 4ನೇ ಪೀಳಿಗೆಯಲ್ಲಿ ಏನ ಮಾಡ್ತಾ ಇವತ್ತು ವಿಂಡೋಸ್ ಅಂದಾಗ ನಾನು ಒಂದು ಲ್ಯಾಪ್ಟಾಪ್ ಅಲ್ಲಿ ವಿಂಡೋಸ್ ಇದೆ ಓಕೆನಾ. ವಿಂಡೋಸ್ ಅಂತ ನಾವಿರೋದೇನ್ರಿ ಇವಾಗ 4th ಜನರೇಷನ್. ನಿಮ್ಗೆ ಚಾಪ್ಟರ್ ನಂಬರ್ 4 ಇದು ನಮ್ಮ ಕಾನ್ಸೆಪ್ಟ್ ಚಾಪ್ಟರ್ ನಂಬರ್ 5 ಅಥವಾ 6 ಇರ್ಬೇಕ್ರಿ. ಅದ್ರಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಮಾಡಿದ್ದೇನೆ. ಅಲ್ಲಿ ಈ ಒಂದು ಸಾಫ್ಟ್ವೇರ್ ಮೇಲೆ 1 ಮಾರ್ಕ್ಸ್ ಫಿಕ್ಸ್ ಇರುತ್ತೆ. ಮೊನ್ನೆ BMTC ಅಲ್ಲಿ ಏನಪ್ಪ ಇದ್ರ ಮೇಲೆ ಕ್ವಶನ್ ಕೇಳ್ಬಿಟ್ಟಾನ, ಒಟ್ಟು 3 ಕೇಳಿದ ನೋಡಿ ಕ್ವಶನ್, ಬಹಳ ಈಸಿ ಕೇಳಿದ್ದ. ಸೊ ನೆಕ್ಸ್ಟ್ 5ನೇ ಪೀಳಿಗೆಯ ಕಂಪ್ಯೂಟರ್ನ ಮುಖ್ಯ ಆಕರ್ಷಣೆ. ಇವಾಗ ಇದ್ರ ಬಗ್ಗೆ ಹೇಳಿ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿನಿ. ಒಂದಕ್ಕೊಂದು ಕ್ವಶನ್ ಇಂಟರ್ಲಿಂಕ್ ಇದೆ ನೋಡ್ರಿ. ನೀವು ಸ್ಟಾರ್ಟಿಂಗ್ ಕ್ಲಾಸ್ ನಿಂದ ನೀವು ನೀಟಾಗಿ ನನ್ನ ಕ್ಲಾಸ್ ಕೇಳಿದ್ರೆ ಇದಕ್ಕೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಆನ್ಸರ್ ಮಾಡ್ರಿ ನೋಡೋಣ. ಶ್ರೀಮಂತ್ ನಾಯಕ್ B ಅಂತ ಹಾಕಿದ್ರಿ. ದೇವ D ಅಂತ ಹಾಕಿರಿ. ಅನು B ಅಂತ ಹಾಕಿದ್ರಿ. ಸೊ ಯಾವ್ದಂತಿಕರಿ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓಕೆನಾ. ಈ ಒಂದು AI ನ ಪಿತಾಮಹ ಯಾರ್ರಿ, ಜಾನ್ ಮೆಕಾರ್ಥಿ. ಇವರ AI ನ ಪಿತಾಮಹ. ಈ ಒಂದು AI ನ 5th ಜನರೇಷನ್ ಬಳಸ್ತಾರೆ, ನೆನಪಿರ್ಲಿ. ಈ ಒಂದು AI ಗೆ ಮೂಲ ಆಧಾರು ಅಂತ ಬಂದಾಗ ಯಾರಂತಿಕೋರಿ, ಜಾನ್ ಮೆಕಾರ್ಥಿ ಅಂತ ಬಂದಾಗ ಇವ್ರು ಏನ್ ಮಾಡ್ತಾರೆ, LISP ಅಂದ್ರೆ ಲೀಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬರ್ತಾರೆ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ AI ಗಾಗಿ ಬಳಸಿದಂತಹ ಮೊಟ್ಟ ಮೊದಲ ಭಾಷೆ LISP ಲಿಸ್ಪ್ ಅಂತ ಇರ್ತಾರೆ. ಇದಾದ ನಂತರ ಪ್ರೋಲಾಗ್ ಅಂತ ಬರ್ತಾರೆ. AI ಗಾಗಿ ರಚಿಸಿದಂತಹ ಪ್ರತ್ಯೇಕ ಭಾಷೆ. PSI ಎಕ್ಸಾಮ್ ಅಲ್ಲಿ ಕೇಳಿದ AI ಗಾಗಿ ಬಳಸಿದಂತಹ ಪ್ರತ್ಯೇಕ ಭಾಷೆ ಅದ್ರಿ ಪ್ರೋಲಾಗ್. ಅದೇ ಇವನ್ ಜಾನ್ ಮೆಕಾರ್ಥಿ ಏನ್ ಮಾಡ್ತಾರೆ, AI ಗಾಗಿ ಒಂದು ಭಾಷೆ ಅಭಿವೃದ್ಧಿಪಡಿಸ್ತಾರೆ, ಅದೇ LISP ಓಕೆನಾ. ಹಾಗಾಗಿ ಇವನ್ನ ಜಾನ್ ಮೆಕಾರ್ಥಿ ಅಂತಾರೆ, AI ನ ಪಿತಾಮಹ ಅಂತ ಹೇಳ್ತಾರ. ಬಟ್ ಈ ಒಂದು AI ಗೆ ಮೂಲ ಆಧಾರ ಅಲೆನ್ ಟ್ಯೂರಿಂಗ್ ಅಂತ ಬರ್ತಾರೆ. ಸೊ ಇವ್ರೇನಪ್ಪ ಈ ಒಂದು AI ಗೆ ಮೂಲಾಧಾರ ಆಗಿದವರು. ಇವರ ಹೆಸರು ಮೇಲೆ ಇವತ್ತು ACM ಆಟೋಮೆಟಿಕ್ ಕಂಪ್ಯೂಟಿಂಗ್ ಮಷಿನರಿ ಓಕೆನಾ. ಈ ಒಂದು ಸಂಸ್ಥೆ ಈ ಒಂದು ಅಮೆರಿಕ ಮತ್ತು ಇಂಗ್ಲೆಂಡ್ 2 ದೇಶಗಳು ನಿರ್ಮಾಣ ಮಾಡ್ಯಾರ. ಯಾವ್ದ್ರಿ ACM. ಕಂಪ್ಯೂಟರ್ ಕ್ಷೇತ್ರದಲ್ಲಿ ಯಾರು ಹೈಯೆಸ್ಟ್ ಒಂದು ಸಾಧನೆ ಮಾಡಿರ್ತಾರ ಅವ್ರಿಗೆ ಏನಪ್ಪ ಪ್ರತಿ ವರ್ಷ ಅವಾರ್ಡ್ ಕೊಡ್ತಾರೆ ಓಕೆನಾ. AM ಟ್ಯೂರಿಂಗ್ ಅವಾರ್ಡ್ ಅಂತ ಬರ್ತಾರೆ. ಇದು ಕಂಪ್ಯೂಟರ್ ಕ್ಷೇತ್ರದ ನೋಬೆಲ್ ಪ್ರಶಸ್ತಿ. ಮುಂದಿನ ಕ್ಲಾಸ್ ಅಲ್ಲಿ ಈ ವರ್ಷ ಈ ACM ಅವಾರ್ಡ್ ಯಾರಿಗೆ ಕೊಟ್ರಂತ ನಾವು ಡಿಸ್ಕಸ್ ಮಾಡೋಣ.
ಚಾಪ್ಟರ್ ವೈಸ್ ಮಾಡಿ ಸರ್. ಚಾಪ್ಟರ್ ವೈಸ್ ಮಾಡ್ತಾ ಇದ್ದೀವಿ ಇವತ್ತು. ಫಸ್ಟ್ ಚಾಪ್ಟರ್ ಜನರೇಷನ್ ಮತ್ತೆ ಏನಪ್ಪ ಕಂಪ್ಯೂಟರ್ ಒಂದು ಇತಿಹಾಸ ಮೇಲೆ ಇವತ್ತು ನಾವು ಕ್ವಶನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಂಪ್ಯೂಟರ್ ಪೀಳಿಗೆ ಪಟ್ಟಿ 1 ಮತ್ತು ಅವರ ಗಣಕದಲ್ಲಿ ಆಗ್ಬೇಕು. ಅದರ ಗಣಕ ಯಂತ್ರದಲ್ಲಿ ಬಳಸಿದ ವ್ಯವಸ್ಥೆಗಳು ಅಂದ್ರೆ ಸಿಸ್ಟಮ್ ಅಥವಾ ಟೆಕ್ನಾಲಜಿ ಹೊಂದಿಸಿ ಬರೀರಿ ಅಂತಿದೆ. ಸ್ವಲ್ಪ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಬಂದಾಗ ಸ್ವಲ್ಪ ಈ ತರ ಇದಾವ್ರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ. ಕಂಪ್ಯೂಟರ್ ಪೀಳಿಗೆ ಕುರಿತು ಪಟ್ಟಿ 1ರಲ್ಲಿ ಏನಿದ್ರಿ ಕಂಪ್ಯೂಟರ್ ಇಯರ್ಗಳು ಇದಾವ. ಪಟ್ಟಿ 2ರಲ್ಲಿ ಇದ್ರಿ ಆ ಒಂದು ಗಣಕ ಯಂತ್ರದಲ್ಲಿ ಬಳಸಿದಂತಹ ತಂತ್ರಜ್ಞಾನ ಸಿಸ್ಟಮ್ ಯಾವ್ದು ಬೇಸ ಅದನ್ನ ಸ್ವಲ್ಪ ಹೊಂದಿಸಿ ಬರಿ ಅಂತಿದೆ. ಸೊ ಹಾಗಾದ್ರೆ ಇವಾಗ ಪ್ರಥಮ ಪೀಳಿಗೆ ಅಂತ ಬಂದಾಗ ಇದರಲ್ಲಿ ಏನ್ ಬಳಸ್ತಾರಿ ನಿರ್ವಾತ ನಳಿಕೆ. ಸೆಕೆಂಡ್ ಜನರೇಷನ್ ಏನ್ ಬಳಸ್ತಾರಿ ಸೊ ಐಸಿ ಅಂತ ಬಂದಾಗ ಎಲ್ಲೈತ್ರಿ ಡಯೋಡ್ ಮತ್ತು ಟ್ರಾನ್ಸಿಸ್ಟರ್ಗಳು ಅಂತಿದೆ ನೋಡ್ರಿ. ನೆಕ್ಸ್ಟ್ 3ನೇ ಪೀಳಿಗೆ ಅಂತ ಬಂದಾಗ ಯಾವ್ದು ಬರ್ತಾರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್. 4ನೇ ಪೀಳಿಗೆ ಅಂತ ಬಂದಾಗ ಮೈಕ್ರೋ ಪ್ರೊಸೆಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಕೆಪಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್ 2015ರಲ್ಲಿ ಕ್ವಶನ್ ಆಗಿತ್ತು, ಹೊಂದಿಸಿ ಬರೀರಿ. ಇದನ್ನ ಸ್ವಲ್ಪ ನೋಡ್ರಿ ಆನ್ಸರ್ ಮಾಡ್ತೀರಿ. ಒಂದಕ್ಕೆ ಏನ್ ಮಾಡ್ತೀರಿ ಒಂದಕ್ಕ ನಿರ್ವಾತ ನಳಿಕೆ. ಸೊ ನೆಕ್ಸ್ಟ್ 2ನೇ ಪೀಳಿಗೆ ಅಂತ ಬಂದಾಗ 2ನೇ ತಲೆಮಾರು ಯಾವ್ದ್ರಿ ಟ್ರಾನ್ಸಿಸ್ಟರ್. 3ನೇ ತಲೆಮಾರು ಅಂತ ಬಂದಾಗ ಯಾವ್ದು ಬರ್ತಾರೆ ಐಸಿ. 4ನೇದು ಬಂದಾಗ ಯಾವ್ದು ಬರ್ತಾರೆ ವಿಎಲ್ಎಸ್ಐಸಿ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ನೆನಪಿರ್ಲಿ ಇವತ್ತು ಫಸ್ಟ್ ಬಂದಾಗ ಏನ್ರಿ ವ್ಯಾಕ್ಯೂಮ್ ಟ್ಯೂಬ್, ಫಸ್ಟ್ ಬಳಸಿದ್ದು ವ್ಯಾಕ್ಯೂಮ್ ಟ್ಯೂಬ್. ಸೆಕೆಂಡ್ ಬಳಸಿದ್ದು ಟ್ರಾನ್ಸಿಸ್ಟರ್, ಥರ್ಡ್ ಬಳಸಿದ್ದು ಐಸಿ. ಅದಾಂತರ ಈ ಒಂದು ಐಸಿ ಇಟ್ಕೊಂಡು 4th ಜನರೇಷನ್ ಏನ್ ಮಾಡ್ತಾ ಗೊತ್ತೇನ್ರಿ LSIC ಮತ್ತು VLSIC ಬಳಸ್ತಾರೆ. ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅದೇ 5th ಬಂದಾಗ ಏನ್ರಿ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇದನ್ನ ಬಳಸ್ತಾರೆ. ಕ್ಲಿಯರಾ. ಸೊ ನೆನ್ಪಿರ್ಲಿ ವ್ಯಾಕ್ಯೂಮ್ ಟ್ಯೂಬ್ ಬಂದಾಗ ಟ್ಯೂಬ್ ಇಂದ ಬಳಸ್ತಿದ್ರು ಯಾವ್ದೋ ಫಸ್ಟ್ ಜನರೇಷನ್. ಅಂತ ಟೈಮಲ್ಲಿ ಆನ್ ಆಫ್ ಮಾಡಕ್ ಬರ್ತಿದ್ದಿಲ್ಲ. ಸೊ ಫಸ್ಟ್ ಜನರೇಷನ್ ಬಳಸ್ತೇನ್ರಿ ವ್ಯಾಕ್ಯೂಮ್ ಟ್ಯೂಬ್. ಸೆಕೆಂಡ್ ಜನರೇಷನ್ ಬಂದಾಗ ಟ್ರಾನ್ಸಿಸ್ಟರ್ ಬಂದಾಗ ಇವತ್ತು ಏನಾದ್ರು ಒಂದು ಆನ್ ಆಫ್ ಮಾಡ್ಬೇಕಂತ ಸೆಕೆಂಡ್ ಜನರೇಷನ್. ಅದೇ ಥರ್ಡ್ ಜನರೇಷನ್ ಬಂದಾಗ ಇವತ್ತು ಮೊಬೈಲ್ ಕಂಪ್ಯೂಟರ್ ತಗೊಂಡ್ರೆ ಅಲ್ಲೆಲ್ಲ ಐಸಿ ಬೋರ್ಡ್ ಇದೆ. ಇವೆಲ್ಲ ಮದರ್ ಬೋರ್ಡ್ ಅಂತ ಇದ್ರಿ, ಇವೆಲ್ಲ ಇರೋದೇನ್ರಿ ಐಸಿ ಬೋರ್ಡ್ ಅಂದಾಗ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಇದೇ ಒಂದು ಐಸಿ ಬೋರ್ಡ್ ಇಟ್ಕೊಂಡು 4th ಜನರೇಷನ್ ಅಲ್ಲಿ ಲಾರ್ಜ್ ವೆರಿ ಲಾರ್ಜ್ ಅಂತ ಮಾಡ್ತಾರ. ಲಾರ್ಜ್ ವೆರಿ ಲಾರ್ಜ್ ಅಂತ ಬಂದಾಗ ಇದ್ರಲ್ಲಿ ಸ್ವಲ್ಪ ಪ್ರಮಾಣದ ಬಂಗಾರ ಬಸ್ ಯಾವ್ದನ್ನ ಈ ಒಂದು ಐಸಿ ಬೋರ್ಡ್ ಅಂತ ಬಂದಾಗ ನೆನಪಲ್ಲಿ ಈ ಒಂದು ಬಂಗಾರ ಅಂತ ಬಂದಾಗ ಒಳ್ಳೆ ರೀತಿಯಿಂದ ಡಾಟಾನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಅಂದ್ರೆ ಸರಬರಾಜು ಮಾಡ್ತಾರೆ. ಯಾವುದು ಈ ಒಂದು ಬಂಗಾರ. ಅಂತ ಟೈಮಲ್ಲಿ ಒಳ್ಳೆ ಕಂಡಕ್ಟರ್ ಅಂದಾಗ ಬಂಗಾರ ಅಂತ ಹೇಳ್ಬೋದು. ಈ ಒಂದು ಬಂಗಾರ ಜಾಸ್ತಿ ಈಟು ಆಗಲ್ಲ, ಜಾಸ್ತಿ ಕೂಲ್ ಆಗಲ್ಲ. ಸೊ ಆಗ ಇವತ್ತು ನಿಮ್ಮ ಮೊಬೈಲ್ ಕಂಪ್ಯೂಟರ್ ಬಂದಾಗ ಅಲ್ಲಿ ವೆರಿ ಲಾರ್ಜ್ ರೀತಿಯಲ್ಲಿ ಈ ಒಂದು ಬಂಗಾರ ಬಳಸ್ತಾರ. ಅದಕ್ಕೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಓಕೆನಾ. ಇವಾಗ 50,000 ಒಳಗಿತ್ತಂತ ಲಾರ್ಜ್. ಅದೇ 50,000 ಮೇಲ್ಪಟ್ಟು 1 ಲಕ್ಷ 2 ಲಕ್ಷದ ವೆರಿ ಲಾರ್ಜ್. ಓಕೆನಾ. ಯಾಕೆ ಬಂಗಾರ ಬಳಸೋದು ಬಹಳ ಈಟು ಆಗಲ್ಲ, ಜಾಸ್ತಿ ಕೂಲು ಆಗಲ್ಲ ಯಾವ್ದ್ರಿ ಬಂಗಾರ. ಅದೇ 5th ಜನರೇಷನ್ ಬಂದಾಗ ಸ್ಯಾಟಲೈಟ್ ರೋಬೋಟಿಕ್ಸ್ ಅಂತ ಬಂದಾಗ ಅಲ್ಲಿ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಅಂದ್ರೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬಂಗಾರ ಬಳಸ್ತಾರೆ. ಅದಕ್ಕೆ ಅಲ್ಟ್ರಾ ಲಾರ್ಜ್ ಅಂತ ಹೇಳ್ತಾರೆ. ಹೆಸರು ಹೇಳಿ ಕೊಡ್ತೈತೆ ಬಹಳ ಜನಕ್ಕೆ ಒಂದು ವರ್ಡ್ ಹೇಳಕ್ ಬರಲ್ಲ, ಉಚ್ಚಾರಣ ನೆನಪಲ್ಲಿ. ಇವತ್ತು ಈ ಒಂದು ಕಂಪ್ಯೂಟರ್ ಸಾಧನದಲ್ಲಿ ಸ್ವಲ್ಪ ಆದ್ರೂ ಬಂಗಾರ ಬಳಸಲೇಬೇಕು. ಯಾಕಂತ ಡಾಟಾ ಏನಾದ್ರು ದತ್ತಾಂಶ ಒಂದ್ ಕಡೆ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಅಲ್ಲಿ ಬಂಗಾರ ಪ್ರಮಾಣ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ಇವತ್ತು ನಿಮ್ಮ ಮೊಬೈಲ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಹೋಗಿ ನೋಡ್ರಿ, ಈ ಒಂದು ಮೊಬೈಲ್ಗಳಲ್ಲಿ ಬಂಗಾರ ತೆಗೆಯಕ ಆಸಿಡ್ಗಳು ಬಳಸಿ ಬಂಗಾರ ತೆಗಿತಾರೆ. ಸೊ ಓಕೆನಾ. ಸೊ ಹಾಗಾದ್ರೆ ಇವಾಗ ಈ ಒಂದು ಜನರೇಷನ್ ಆಫ್ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಇತಿಹಾಸ ಮೇಲೆ ಇಷ್ಟೆಲ್ಲ ಕ್ವಶನ್ ಕೇಳಿದಾನ. ಇವೆಲ್ಲ ಕ್ವಶನ್ಗಳನ್ನ ಏನಪ್ಪ ನಮ್ಮ ಒಂದು ಎಜುಕಾನ್ 24 ಈ ಒಂದು ಆಪ್ ಅಲ್ಲಿ ಎಲ್ಲಾ ಡೇಟಾವನ್ನು ನಾವು ಕ್ಲಾಸ್ ಮಾಡಿದೀವಿ. ಕೂಡಲೇ ಈ ಒಂದು ಆಪ್ ಮಾಡ್ಕೊಡ್ರಿ. ಸೊ ನಾಳೆ 12 ಗಂಟೆ ಒಳಗಡೆ ಎಷ್ಟು ಜನ ನನ್ನ ಒಂದು ಕ್ಲಾಸ್ ನೋಡ್ತೀರಿ ಅಷ್ಟು ಜನಕ್ಕೆ ಏನಪ್ಪ ಈ ಒಂದು ಕಂಪ್ಯೂಟರ್ ಕೋರ್ಸ್ ನ ಫ್ರೀ ಆಗಿ ಮಾಡ್ತೀನಿ. ನೀವು ಜಸ್ಟ್ ಏನ್ ಮಾಡ್ರಿ ನನ್ನ ಒಂದು ಆಪ್ ಲಾಗಿನ್ ಆಗಿ ಜಸ್ಟ್ ಏನ್ ಮಾಡ್ರಿ ಒಂದು ಇಂಟರ್ನೆಟ್ ಹೋಗಿ ತಕ್ಷಣ ಏನ್ ಮಾಡ್ರಿ ನೀವು ಎಜುಕನ್ನಡ 24 ಅಂತ ಜಸ್ಟ್ ಏನ್ ಮಾಡ್ರಿ ಟೈಪ್ ಮಾಡ್ರಿ. ಜಸ್ಟ್ ಏನಪ್ಪ ಇಲ್ಲಿ ಎಜುಕನ್ನಡ 24 ಅಂತ ಸರ್ಚ್ ಮಾಡ್ರಿ. ಈ ತರ ಲಾಗಿನ್ ಆಗುತ್ತೆ. ಲಾಗಿನ್ ಆದ ತಕ್ಷಣ ಜಸ್ಟ್ ಹಿಂಗ್ ಕ್ಲಿಕ್ ಮಾಡ್ರಿ. ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲಾಗಿನ್ ಮತ್ತು ಜಾಯಿನ್ ನೌ ಅಂತಿದೆ. ಫಸ್ಟ್ ಜಾಯಿನ್ ನೌ ಆಗಿ ಎರಡು ನೀವು ಎಸೆಟ್ ಕುಕೀಸ್ ಕೊಟ್ರೆ
ಏನ್ ಮಾಡುತ್ತೆ ಅಂತ ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆದ್ಮೇಲೆ ಆಟೋಮೆಟಿಕ್ ಅದೇ ಪಾಸ್ವರ್ಡ್ ಕೊಡುತ್ತೆ. ಎಕ್ಸೆಪ್ಟ್ ಕೊಟ್ಬಿಟ್ಟು ಆಮೇಲೆ ಜಾಯಿನ್ ನೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಕೊಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಫಸ್ಟ್ ಇಲ್ಲಿ ಯೂಸರ್ ನೇಮ್ ಇವರ ಒಂದು ಇಮೇಲ್ ಮತ್ತು ಪಾಸ್ವರ್ಡ್ ಕೊಡಿ. ಲಾಗಿನ್ ಆಗಿ ಈ ತರ ಲಾಗಿನ್ ಆದ ತಕ್ಷಣ ಇಲ್ಲೆಲ್ಲ ಕೋರ್ಸ್ ಇದಾವ್ರಿ. ಕಾಂಪಿಟೇಟಿವ್ ಅಂತಿದೆ ಇಲ್ಲಿ ವಿಡಿಯೋ ಕ್ಲಾಸ್ ಮತ್ತು ಇದುವರೆ ನಡೆದಂತಹ ಎಲ್ಲಾ ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಅವೆಲ್ಲ ಇಲ್ಲಿ ಕ್ವಿಜ್ ರೂಪದಲ್ಲಿ ಕೊಟ್ಟಿವಿ. ಇಲ್ಲಿ ಕನ್ನಡ ಅಂತ ಕ್ಲಿಕ್ ಮಾಡಿ ಅಂತಿಕರಿ ಕನ್ನಡ ವಿಷಯ ಮೇಲೆ ಜಸ್ಟ್ ಇಲ್ಲಿ ಎನ್ರೋಲ್ ನಾವು ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ನೀವು ಇಲ್ಲಿ ಜಸ್ಟ್ ಸ್ಟಾರ್ಟ್ ನಾವು ಹೋಗಿ ಕನ್ನಡ ವಿಷಯ ಮೇಲೆ ಈ ಒಂದು ವಿಡಿಯೋದಲ್ಲಿ FDA ಗ್ರೂಪ್ ಸಿ SDA ಮತ್ತು GPSTR ಇವೆಲ್ಲ ಎಕ್ಸಾಮ್ ಅಲ್ಲಿ ಕನ್ನಡ ವಿಷಯ ಮೇಲೆ ಏನ್ ಕ್ವಶನ್ ನೋಡ್ರಿ ಇವೆಲ್ಲ ಕ್ವಶನ್ ಕ್ವಿಜ್ ರೂಪದಲ್ಲಿ ಕೊಟ್ಟಿವಿ. ಎಲ್ಲರೂ ಈ ಕ್ವಿಜ್ ನ ಅಟೆಂಡ್ ಆಗಿ ಓಕೆನಾ. ಅದಾದ್ಮೇಲೆ ಕಂಪ್ಯೂಟರ್ ಕ್ಲಾಸ್ ಇದರಲ್ಲಿ 99 ರುಪೀಸ್ ಮಾಡಿದೀನಿ. ನಾಳೆ 12 ಗಂಟೆ ಒಳಗಡೆ ಎಷ್ಟು ಜನ ಲಾಗಿನ್ ಇರುತ್ತೆ ಅವ್ರಿಗೆಲ್ಲ ಫ್ರೀ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಈ ಒಂದು ಎಜುಕಾನ್ 24 ದಲ್ಲಿ ಏನಪ್ಪ ನಿಮಗೆ ಇದರಲ್ಲಿ ಕಂಪ್ಯೂಟರ್ ಕ್ಲಾಸ್ ಜೊತೆಗೆ ಇದರಲ್ಲಿ ನೋಟ್ಸ್ ಅಂತಿದೆ ಓಕೆನಾ. ಈ ನೋಟ್ಸ್ ಹೋಗಿ ಇದರಲ್ಲಿ ಎಲ್ಲ ನೋಟ್ಸ್ ಹಾಕಿದ್ದೀನಿ ಓಕೆನಾ. ಸೊ ನೀವೇನಪ್ಪ ಈ ಒಂದು ನೋಟ್ಸ್ ನ ಎನ್ರೋಲ್ ಮಾಡ್ಕೊಳ್ರಿ. ಇಲ್ಲೆಲ್ಲ ಕೋರ್ಸ್ ಇರ್ತಾವ. ಸ್ಟಾರ್ಟ್ ನಾವು ಕ್ಲಿಕ್ ಮಾಡಿ ಇಲ್ಲೆಲ್ಲ ಬುಕ್ಸ್ ಇದೆ ನೋಡ್ರಿ. ಹಿಂಗ್ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಯೂಟರ್ ಇಂಟ್ರೋ ಬುಕ್ಸ್ ಕಂಪ್ಯೂಟರ್ ನೋಟ್ಸ್ ಬೇಕನ್ನಾಗಿದ್ರೆ ಇಲ್ಲಿ ಕ್ಲಿಕ್ ಮಾಡ್ರಿ. ಇಲ್ಲಿ ಕಂಪ್ಯೂಟರ್ ನೋಟ್ಸ್ ಬಿಡುತ್ತೆ ಓಕೆನಾ. ಕಂಪ್ಯೂಟರ್ ನೋಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಯೂಟರ್ ನೋಟ್ಸ್ ಬರುತ್ತೆ. ಸ್ವಲ್ಪ ದೊಡ್ಡ ಪ್ರಮಾಣದ ಇದೆ. ಅವ್ನ PDF ದೊಡ್ಡದಾಗಿದೆ ಅಲ್ರಿ, ಬಹಳಷ್ಟು ಪೇಜ್ ಸ್ವಲ್ಪ ಬಂದ್ ನೋಡ್ರಿ. ಈಗ ನೆಕ್ಸ್ಟ್ ಕ್ಲಿಕ್ ಮಾಡ್ರಿ ನೆಕ್ಸ್ಟ್ ಪೇಜಿಂಗ್ ಬರುತ್ತೆ ಓಕೆನಾ. ಸೊ ಇದರೆಲ್ಲ ನೋಟ್ಸ್ ನ ನೀಟಾಗಿ ಡಿಟೇಲ್ ಆಗಿ ಹಾಕಿದ್ವಿ. ಎಲ್ಲ ಚೆನ್ನಾಗಿ ಓದ್ಕೊಡ್ರಿ ಓಕೆನಾ. ಈ ಸರಿ ವಿಲೇಜ್ ಅಕೌಂಟೆಂಟ್ ಬಂದಾಗ ನಮ್ ಕಡೆಯಿಂದ ವಿದ್ಯಾರ್ಥಿಗಳು ಏನಪ್ಪ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಕಡೆಯಿಂದ ಪಾಸ್ ಹೋಗಿದ್ರೆ ನಮ್ಗೆ ಅದು ಹೆಮ್ಮೆ ಇರುತ್ತೆ ಓಕೆನಾ. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಅಂತ